ಕ್ವಾಲಿಟೀಸ್ ನೋಡಿ ನಮ್ದು ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದ್ರೂ ನೀವು ತಗೊಂಡ್ರು ಅದರದ್ದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಯಾಬ್ರಿಕ್ ಬಂದ್ಬಿಟ್ಟು ತುಂಬಾ ಪ್ರೀಮಿಯಂ ಫ್ಯಾಬ್ರಿಕ್ ಯೂಸ್ ಮಾಡಿದೀವಿ ಸರ್. ಓಕೆ, ಎರಡು ಕಡೆ ಬರುತ್ತೆ. ಎರಡು ಕಡೆ ಬರುತ್ತೆ. ಸೂಪರ್ ಸರ್. ಫೈಲ್ಸ್ ಇರುತ್ತೆ, ಏನೋ ಪ್ರಾಬ್ಲಮ್ ಇರುತ್ತೆ, ಹೀಟ್ ಜಾಸ್ತಿ ಜನರೇಟ್ ಆಗಲ್ಲ, ಆ ತರ ಫಾರ್ಮ್ ಯೂಸ್ ಮಾಡ್ತೀವಿ ಸರ್. ಇದು ನೋಡಿ ತುಂಬಾ ಪ್ರೀಮಿಯಂ ಸೋಫಾ ಸರ್. ಆಕ್ಚುಲಿ ನೋಡಿ ಇದು ನೋಡಿ ತುಂಬಾ ಕಂಫರ್ಟೇಬಲ್. ಆಕ್ಚುಲಿ ಇದು ನೋಡಿ, ಆಕ್ಚುಲಿ ಇದು ಪೂರ್ತಿ ಬಂದ್ಬಿಟ್ಟು ತುಂಬಾ ಲಕ್ಸುರಿ ಸರ್. ಈ ಕಲರ್ ಏನಿದೆ ಅಲ್ಲ, ಇದು ಒಂದ್ರಲ್ಲಿ ಈ ತರ ಕವರ್ಸ್ ಬರುತ್ತೆ. ಲೈಕ್ ಇದು ತೆಗ್ದ್ಬಿಟ್ಟು ಇದು ವಾಶ್ ಮಾಡ್ಕೊಳ್ಬಹುದು. ಇದರಲ್ಲಿ ಟೋಟಲ್ ಕಸ್ಟಮೈಸೇಷನ್ ಆಗುತ್ತೆ. ಇದು ಚೇರ್ ನೋಡ್ಬೋದು, ಮಾಡ್ಕೊಳ್ಬಹುದು. ಸೂಪರ್ ಕ್ವಾಲಿಟಿ ಇರುತ್ತೆ. ಅದೇ ತರ ಇದು ಕ್ವಾಲಿಟಿ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ, ಇದ್ರ ಮೇಲೆ ನಿಂತ್ಕೊಂಡ್ರು ಏನೂ ಆಗಲ್ಲ. ಕ್ವಾಲಿಟಿ 100% ಬರುತ್ತೆ. ರೋಲಿಕ್ಸ್. ಓಕೆ, ಇದರಲ್ಲಿ ಎಷ್ಟೆಲ್ಲ ಇಟ್ಕೋಬಹುದು ನಾವು. ಹೌದು. ಓಹೋ ವಾವ್. ಸೇಮ್ ಅದೇ ತರ ಅದೂನು ಓಪನ್ ಆಗುತ್ತೆ ನೋಡಿ. ಲಕ್ಸುರಿ ಸರ್. ಲಕ್ಸುರಿ ಪ್ಲಸ್ ಇದು ಪೂರ್ತಿ ಏನ್ ಲೋಗೋ ಯೂಸ್ ಮಾಡಿದೀವಿ. ಅದು ನೋಡಿ ಎಷ್ಟು ಪ್ರೀಮಿಯಂ ಕಾಣಿಸ್ತಾ ಇದೆ. ಎರಡು ಕಣ್ ಸಾಲದು ಈ ಒಂದೆಲ್ಲ ನೋಡ್ಬೇಕಂತಂದ್ರೆ. ಮುಖದ ಮೇಲೆ ಆಟೋಮೆಟಿಕ್ ಆಗಿ ಸ್ಮೈಲ್ ಕೂಡ ಬರ್ತಾ ಇದೆ. ಆಮೇಲೆ ಪ್ಲಸ್ ನೋಡ್ಬೋದು ಏನ್ ಸರ್ ಇದು. ಓಕೆ ವೀಕ್ಷಕರೇ, ಇನ್ನೊಂದ್ರ ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಏನ್ ಮಾಡ್ಬೇಕು ಸರ್, ಲೈಕ್ ಮಾಡಿ ಸರ್. ಓಕೆ, ಇದ್ರದ್ದು ಕಾಂಪೋಸಿಟ್ ಆನೆಕ್ಸ್ ಅಲ್ಲ ಸರ್. ಇದರಲ್ಲಿ ಯಾವ ತರ ಅಂತ ಹೇಳಿದ್ರೆ, ನೀವು ನೋಡ್ಬೋದು ಈ ತರ ಲೈಟ್ ಪಾಸ್ ಆಗುತ್ತೆ ಸರ್. ಓಕೆ, ವಯಸ್ಸಾದವ್ರಿಗೆ ತುಂಬಾ ಒಳ್ಳೆ ಕಂಫರ್ಟ್ ಚೇರ್ಸ್ ಬೇಕಾಗುತ್ತೆ. ಆ ಟೈಮಲ್ಲಿ ಆರ್ಮ್ ರೆಸ್ಟ್ ಚೇರ್ಸ್. 4 ಕಂಪಾರ್ಟ್ಮೆಂಟ್ಸ್, 3 ಕಂಪಾರ್ಟ್ಮೆಂಟ್ಸ್ ಇದೆ. 3 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಪ್ರೀಮಿಯಂ ಸರ್. ಇದು ನೋಡಿ ತುಂಬಾ ಪ್ರೀಮಿಯಂ ಸರ್. ಹೈ ಕ್ಲಾಸ್ ಪ್ರೀಮಿಯಂ ಸೋಫಾಸ್ ನೋಡ್ಬೋದು ವೀಕ್ಷಕರೇ. ಇದು ಟೀಕುಡ್ ಸೋಫಾ ಬರುತ್ತೆ. ವಾವ್, ನೋಡ್ಬೋದು ಸರ್. ಇದು ವರ್ಕ್ಮೆನ್ಶಿಪ್ ನೋಡ್ಬೋದು. ಇದು ಸೀಟ್ ಅಲ್ಲಿ ಎಲ್ಲ ಪೂರ್ತಿ ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದೀವಿ. ಅದೇ ತರ ಪಿಲ್ಲೋಸ್ ಅಲ್ಲೂ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದೀವಿ. ಆಗ್ಬೇಕು ಸೋಫಾ ಮೇಲೆ ಕುತ್ಕೊಂಡ್ರೆ ಸೋಫಾ ಇಂದ ಪ್ರೀತಿ ಆಗ್ಬೇಕು. ಬೆಡ್ ಅಲ್ಲಿ ಮಲ್ಕೊಂಡ್ರೆ ಬೆಡ್ ಮೇಲೆ ಪ್ರೀತಿ ಆಗ್ಬೇಕು. ಕಂಫರ್ಟೇಬಲ್ ಆಗ್ಬೇಕು, ಕಂಫರ್ಟೇಬಲ್ ಅನ್ಸ್ಬೇಕು. ಮನೆಗೆ ಹೋಗ್ತಾ ಇದೀವಿ, ರಿಲ್ಯಾಕ್ಸ್ ಫೀಲ್ ಆಗ್ಬೇಕು ಅಂತ. ಐ ಲವ್ ಇಟ್ ಅಂತ ಹೇಳ್ಬೇಕು. ಇದ್ರದ್ದು ಪ್ರೈಸ್ ನೀವು ಗೆಸ್ಸೇ ಮಾಡಕ್ ಆಗಲ್ಲ ಸರ್. ಅಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಕೊಡ್ತಾ ಇದೀವಿ. ಸೂಪರ್ ವೀಕ್ಷಕರೇ, ಮಾಡಿ ಒಳ್ಳೆ ಪ್ರೈಸ್, ಕರೆಕ್ಟ್ ಪ್ರೈಸ್ ಹೇಳ್ತಾರೆ. ಅವ್ರಿಗೆ ಒಂದು ಗಿಫ್ಟ್ ಕೊಡೋಣ ಸರ್. ಗಿಫ್ಟ್ ಕೊಡೋಣ. ಓಕೆ, ನಮಸ್ಕಾರ ಸರ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿದೆ ಅಂತ ತಿಳಿಸ್ಬಿಡಿ ಸರ್. ಇವಾಗ ನಾವು ಗ್ಯಾಲಕ್ಸಿ ಫರ್ನಿಚರ್ ಅಲ್ಲಿ ನಿಂತ್ಕೊಂಡಿದೀವಿ. ಓಕೆ, ಸೊ ಎಲ್ಲಿ ಬರುತ್ತೆ ಸರ್ ಇದು ಗ್ಯಾಲಕ್ಸಿ ಸರ್? ಈ ಸ್ಟೋರ್ ಬಂದ್ಬಿಟ್ಟು ನಮ್ದು ದೊಡ್ಡಬಳ್ಳಾಪುರ ಮೇನ್ ರೋಡ್, ಯಲಹಂಕ ಇಂದ ತುಂಬಾ ಹತ್ರ ಬರುತ್ತೆ. ಓಕೆ, ಸೊ ಲೈಕ್ ಎಷ್ಟು ವರ್ಷ ಆಯ್ತು ಸರ್ ನೀವು ಈ ಒಂದು ಬಿಸ್ನೆಸ್? ಈ ಸ್ಟೋರ್ ಅಲ್ಲಿ ಆಕ್ಚುಲಿ ನಾವು ಬಿಸ್ನೆಸ್ ಅಲ್ಲಿ 10 years ಇಂದ ಇದೀವಿ. ಈ ಸ್ಟೋರ್ ಓಪನ್ ಮಾಡ್ಬಿಟ್ಟು ಸುಮಾರು 4 years ಆಗ್ತೈತೆ ಸರ್. ಓಕೆ, ಸೊ ಏನ್ ಸರ್ ಗ್ಯಾಲಕ್ಸಿ ಫರ್ನಿಚರ್ಸ್ ಅಲ್ಲಿ ಏನೇನು ಸಿಗತ್ತೆ ಅಂತ ಸರ್? ನಮ್ಮ ಸ್ಟೋರ್ ಅಲ್ಲಿ ಎಲ್ಲ ಟೋಟಲ್ ಮನೆಗೆ ಏನೇನ್ ವಸ್ತು ಬೇಕು ಫರ್ನಿಚರ್ ಅಲ್ಲಿ ಸಂಬಂಧಪಟ್ಟಿದ್ದು ಎಲ್ಲ ಟೋಟಲ್ ಫರ್ನಿಚರ್ ಸಿಗುತ್ತೆ. ಲೈಕ್ ಪ್ರೀಮಿಯಂ ಸೋಫಾಸ್ ಅಲ್ಲಿ ಡೀಲ್ ಮಾಡ್ತೀವಿ ನಾವು. ಮತ್ತೆ ನಮ್ದ್ರಲ್ಲಿ ಅಪೋಲ್ಸ್ಟ್ರೀಸ್ ಪ್ರೀಮಿಯಂ ಸೋಫಾ ಅಂಡ್ ಕಾರ್ವಿಂಗ್ ಸೋಫಾಸ್, ಸಮ್ ಇಂಪೋರ್ಟೆಡ್ ಡೈನಿಂಗ್ ಟೇಬಲ್ಸ್, ಕಾರ್ವಿಂಗ್ ಡೈನಿಂಗ್ ಟೇಬಲ್ಸ್, ಮತ್ತೆ ಸೆಂಟರ್ ಟೇಬಲ್ಸ್, ಸ್ಟಡಿ ಟೇಬಲ್, ಏನೇನ್ ಬೇಕು ಮನೆಗೆ ಎಲ್ಲ ಟೋಟಲ್ ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ ಸರ್. ಓಕೆ ಸರ್, ನಾವು ತುಂಬಾ ಕುತೂಹಲದಿಂದ ಕಾಯ್ತಾ ಇದೀವಿ, ಬನ್ನಿ ತೋರಿಸಿ ನಮ್ಗೆ. ಹಾ ಸರ್. ಯಾವ ತೋರಿಸ್ತಿದೆ ಸರ್? ಸರ್ ಫಸ್ಟ್ ನಾವು ಕಾರ್ವಿಂಗ್ ಸೋಫಾ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ನಮ್ದು ತುಂಬಾ ಪ್ರೀಮಿಯಂ ಸೋಫಾ ಬರುತ್ತೆ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಟೋಟಲ್ ಟೀಕುಡ್ ಅಲ್ಲಿ ನೋಡಿ, ನೀವು ಕಾರ್ವಿಂಗ್ ಫಿನಿಶಿಂಗ್ ನೋಡ್ಬೋದು, ಇದ್ರದ್ದು ಗ್ರೇನ್ಸ್ ನೋಡ್ಬೋದು. ಮತ್ತೆ ಇದರಲ್ಲಿ ಚೆಸ್ಟರ್ ಫೀಲ್ ಏನ್ ಲುಕ್ ಇದೆ ತುಂಬಾ ಚೆನ್ನಾಗಿದೆ. ಅದೇ ತರ ಪಿಲ್ಲೋಸ್ ನೋಡ್ಬೋದು. ಇದು ಜಕಾರ್ಡ್ ಫ್ಯಾಬ್ರಿಕ್ ಯೂಸ್ ಮಾಡಿದೀವಿ. ಇದು ಪ್ರೀಮಿಯಂ ನೋಡಿ ಸರ್. ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಸೊ ನೋಡಬಹುದು 3+2+2 ಅಂಡ್ ಡಿವೈಡರ್ ಬರುತ್ತೆ ಇದರಲ್ಲಿ. ಓಕೆ, ನೋಡಬಹುದು. ನಿಮ್ದು ಹಾಲ್ ತುಂಬಾ ಚೆನ್ನಾಗಿ ದೊಡ್ಡದಿದ್ರೆ ಈ ಸೋಫಾ ಫುಲ್ ಸೆಟಪ್ ಮಾಡ್ಕೊಳ್ಬಹುದು. ಸೊ ಕಸ್ಟಮೈಸ್ ಆಪ್ಷನ್ಸ್ ಕೂಡ ಇದೆ, ಕಸ್ಟಮೈಸೇಷನ್ ಆಪ್ಷನ್ ಇದೆ. ಆಕ್ಚುಲಿ ಈ ಸೋಫಾಸ್ಗೆಲ್ಲ ಬಂದ್ಬಿಟ್ಟು ನಾವು ಸ್ವಲ್ಪ ಟೈಮ್ ಜಾಸ್ತಿ ತಗೊಂತೀವಿ ಕಾರ್ವಿಂಗ್ ಸೋಫಾಸ್ಗೆ. ಇದು ಟೈಮ್ ತಗೊಂಡು ಆರಾಮಾಗಿ ಮಾಡಿರೋ ಸೋಫಾ ಸರ್. ಸೊ ಸರ್ ಮತ್ತೆ ಯಾವ ತೋರಿಸ್ತಿದ್ದೀರಾ ನೆಕ್ಸ್ಟ್? ಸರ್ ನೆಕ್ಸ್ಟ್ ಸೋಫಾನು ನೋಡಿ,
ಇದು ಟೀ ಕೋಟ್ ಸೋಫಾ ಬರುತ್ತೆ, ವಾವ್, ನೋಡ್ಬೋದು ಏನ್ ಸರ್. ಸರ್ ಇದು? ವರ್ಕ್ಮೆನ್ಶಿಪ್ ನೋಡ್ಬೋದು. ಇದು ಸೀಟಲ್ಲಿ ಎಲ್ಲ ಪೂರ್ತಿ ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀವಿ. ಅದೇ ಥರ ಪಿಲ್ಲೋಸಲ್ಲೂ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀವಿ. ಸೇಮ್ ಪ್ಯಾಟ್ರನ್ನು ಕಾರ್ವಿಂಗು ಅದೇ ಥರ ಕೊಟ್ಟಿದ್ದೀವಿ. ಪ್ರೀಮಿಯಂ ಟೀ ಕೋಟ್ ಸೋಫಾ ಬರುತ್ತೆ. ಓಕೆ. ಸೊ ಸರ್ ಇನ್ನೊಂದು ಏನಂತಂದ್ರೆ, ಈಗ ದೀಪಾವಳಿ ದಸರಾ ಹಬ್ಬ ಬರ್ತಾ ಇದೆ, ಹಾ, sir. ಮತ್ತೆ ಎಲ್ಲರಿಗೂ ಕೊಡೋ ಹಾಗೆ ನೀವು ಏನಾದ್ರು ಆಫರ್ಸ್ ಏನಾದ್ರು ಖಂಡಿತ ಸರ್. ದೀಪಾವಳಿಗೆ ಮತ್ತೆ ದಸರಾಗೆ ನಾವು ಆಫರ್ ಇಕ್ಕಿದ್ದೀವಿ. ಹಾ. ಕೆಲವು ಲಿಮಿಟೆಡ್ ನಮ್ಮದು ಸ್ಟಾಕಲ್ಲಿ ಲೈಕ್ ಅಪ್ ಟು 30% ಡಿಸ್ಕೌಂಟ್ ಸಿಗುತ್ತೆ sir. ಡಿಸ್ಕೌಂಟ್ ಸಿಗುತ್ತೆ. ಹೌದು ಸೊ sir. ನೋಡಬಹುದು ವೀಕ್ಷಕರೇ, ಅಪ್ ಟು 30% ಡಿಸ್ಕೌಂಟ್, ಅದು ಲಿಮಿಟೆಡ್ ಸ್ಟಾಕ್ಸ್ ಮೇಲೆ ಇರುತ್ತಂತೆ. ಸೊ ನೋಡ್ಬೋದು ವೀಕ್ಷಕರು ಯಾವ ತರ ಇದೆ ಅಂತ. ಸಾಕಷ್ಟು ಜನ ಏನ್ ತಿಳ್ಕೊಂತಾರೆ ಅಂತಂದ್ರೆ, ಈಗ ಮಾರ್ಕೆಟ್ ನಲ್ಲಿ ಕೆಲವು ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇರುತ್ತೆ, 5,000 6,000 ಅಂತ. ಹ್ಮ್. ಸೊ ಅದಕ್ಕೆ ನೀವು ಏನ್ ಹೇಳ್ಬೇಕಂತಿದ್ದೀರಾ ಸರ್? ಸರ್ ಆಕ್ಚುಲಿ ನೋಡಿ, ನಿಮಗೆ ಎಲ್ಲಾ ವಸ್ತು ಏನಿರುತ್ತೆ ಅಲ್ಲ, ನೀವು ಆಕ್ಚುಲಿ ಇದು ವಿಡಿಯೋದಲ್ಲೇ ನೋಡಿದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಯಾವ ತರ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ಕ್ವಾಲಿಟೀಸ್ ನೋಡಿ, ನಮ್ದು ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದ್ರೂ ನೀವು ತಗೊಂಡ್ರು ಅದ್ರದ್ದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಸ್. ಆಕ್ಚುಲಿ ನಿಮಗೆ ಸೋಫಾ ಕಡಿಮೆ ಪ್ರೈಸ್ಗೂ ಸಿಗ್ಬೋದು, ಜಾಸ್ತಿ ಪ್ರೈಸ್ಗೂ ಸಿಗ್ಬೋದು. ಬಟ್ ನಮ್ದು ಕ್ವಾಲಿಟಿ 100% ತುಂಬಾ ಚೆನ್ನಾಗಿರುತ್ತೆ. ಅಶ್ಯೂರೆನ್ಸ್ ಕೊಡ್ತೀವಿ ನಾವು. ನಮ್ಮ ಏನ್ ಸರ್, ಲೈಕ್ ಗ್ಯಾರಂಟಿ ಏನಾದ್ರು? ವ್ಯಾರಂಟೀಸ್ ಇರುತ್ತೆ ನಿಮಗೆ. ಲೈಕ್ ಫ್ರೇಮ್ ಸ್ಟ್ರಕ್ಚರ್ಗೆ 5 ಇಯರ್ಸ್ ವಾರಂಟಿ ಕೊಡ್ತೀವಿ. ಅದೇ ತರ ಫ್ಯಾಬ್ರಿಕ್ ಸ್ಟಿಚಿಂಗ್ ಮತ್ತೆ ಇದಕ್ಕೆ ಎಲ್ಲ 2 ಇಯರ್ಸ್ ವಾರಂಟಿ ಕೊಡ್ತೀವಿ. ಓಕೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಇದು ನೋಡಿ ಸರ್, ಇದನ್ನು ಪೂರ್ತಿ ಬಂದ್ಬಿಟ್ಟು ರಾಕ್ವುಡ್ ಯೂಸ್ ಮಾಡಿದ್ದೀವಿ. ಅದೇ ತರ ಫ್ಯಾಬ್ರಿಕ್ ನೋಡಿ, ತುಂಬಾ ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಇದರಲ್ಲಿ ಈ ತರ ಕವರ್ಸ್ ಬರುತ್ತೆ. ಲೈಕ್ ಇದು ತೆಗ್ದ್ಬಿಟ್ಟು ಇದು ವಾಶ್ ಮಾಡ್ಕೊಳ್ಬಹುದು. ಇದು ನೋಡಿ, ಫ್ಯಾಬ್ರಿಕ್ ಬಂದ್ಬಿಟ್ಟು ತುಂಬಾ ಪ್ರೀಮಿಯಂ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ ಸರ್. ಪಿಲ್ಲೋಸು ನೋಡಿ, ಎಲ್ಲಾ ಥಿಂಗ್ಸು ಆಕ್ಚುಲಿ ಇದು ಡಿಸೈನರ್ ಏನಿದೆ ಅಲ್ಲ, ಇದು ಬಂದ್ಬಿಟ್ಟು ನಾವು ಫಸ್ಟ್ ಬಂದ್ಬಿಟ್ಟು ನಮ್ ಡಿಸೈನರ್ ಟೀಮ್ ಇದೆ, ಅವರು ಬಂದ್ಬಿಟ್ಟು ನೋಡ್ತಾರೆ ಯಾವ ಫ್ಯಾಬ್ರಿಕ್ ಮೇಲೆ ಯಾವ ಪಾಲಿಶ್ ಸೂಟ್ ಆಗುತ್ತೆ, ಎಲ್ಲ ಟೋಟಲ್ ಅದ್ ತರ ಕೆಲಸ ಮಾಡ್ತೀವಿ ಸರ್. ಓಕೆ, ಪ್ರಾಪರ್ ರಿಸರ್ಚ್ ಮಾಡ್ಕೊಂಡು ಇದೆಲ್ಲ ಮಾಡ್ತಾರೆ. ನೋಡಬಹುದು ವೀಕ್ಷಕರೇ, ಇದು ಚೇರ್ಸ್ ನೋಡ್ಬೋದು. ಇದು ಬೆಡ್ರೂಮ್ ಚೇರ್ಸ್ ತರಾನು ಯೂಸ್ ಮಾಡ್ಬೋದು. ಕಾರ್ವಿಂಗ್ ಸೋಫಾಸ್ಗೂ ಎಕ್ಸ್ಟ್ರಾ ಚೇರ್ಸ್ ಬೇಕಂದ್ರೂ ಯೂಸ್ ಮಾಡ್ಬೋದು. ನೀವು ಪಾಲಿಶ್ ಫಿನಿಶ್ ನೋಡ್ಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಪ್ರೀಮಿಯಂ ಸರ್ ಫ್ಯಾಬ್ರಿಕ್. ಈ ತರ ಫ್ಯಾಬ್ರಿಕ್ ನಿಮ್ಗೆ ಎಲ್ಲೂ ಸಿಗಲ್ಲ. ಓಕೆ. ಸೊ ಡೈನಿಂಗ್ ಟೇಬಲ್ ಸೆಂಟರ್ ಟೇಬಲ್ಸ್ ನೋಡ್ಬೋದು. ಇದು ಲೈಕ್ ಮಾರ್ಬಲ್ ಅಥವಾ ಏನ್ ಸರ್? ಹೌದು ಸರ್, ಇದು ಕಾಂಪೋಸಿಟ್ ಮಾರ್ಬಲ್. ಇದ್ರ ಮೇಲೆ ಪ್ಯೂ ಪಾಲಿಶ್ ಆಗಿದೆ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇಂಪೋರ್ಟೆಡ್ ಬರುತ್ತೆ ಸರ್. ಓಕೆ ಸರ್, ಹೈ ಕ್ಲಾಸ್ ಪ್ರೀಮಿಯಂ ಸೋಫಾಸ್ ನೋಡ್ಬೋದು ವೀಕ್ಷಕರೇ. ಓಕೆ, ಇನ್ನು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಸೋಫಾ ನೋಡ್ಬೋದು ನೀವು. ಈ ಸೋಫಾ ನೋಡ್ಬೋದು. ಇದು ರೆಕ್ಲೈನರ್ ಸೋಫಾ ಸರ್. ಇದರಲ್ಲಿ ರೆಕ್ಲೈನ್ ಆಗುತ್ತೆ. 3 ಸೀಟರ್ ಅಲ್ಲಿ 2 ರೆಕ್ಲೈನರ್ ಬರುತ್ತೆ. ಹಾ ಸರ್. ಅಂಡ್ ನೋಡಿ, ಈ ಕಡೆನೂ ರೆಕ್ಲೈನರ್ ಬರುತ್ತೆ. ಅದೇ ತರ ಇದು ಮಧ್ಯ ಸೀಟ್ ಬಂದ್ಬಿಟ್ಟು ಫಿಕ್ಸೆಡ್ ಬರುತ್ತೆ ಸರ್. ಓಕೆ, ಇದು ವಾಷೇಬಲ್ ಇದೆ ಸರ್? ಹೇಗೆ? ವಾಷೇಬಲ್ ಸರ್. ಇದರಲ್ಲಿ ನೀವು ಶಾಂಪೂ ವಾಶ್ ಮಾಡ್ಬೋದು, ವ್ಯಾಕ್ಯೂಮ್ ಕ್ಲೀನಿಂಗ್ ಮಾಡ್ಕೊಳ್ಬಹುದು. ಯಾವುದೇ ತರ ಕೊಳೆ ಆಗಲ್ಲ ನಿಮ್ಗೆ. ಕೊಳೆ ಆದ್ರೂ ನೀವು ಕ್ಲೀನಿಂಗ್ ಮಾಡ್ಕೊಳ್ಬಹುದು ಸರ್. ಫ್ಯಾಬ್ರಿಕ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಯೂಸ್ ಮಾಡಿ. ಕಲರ್ ಆಪ್ಷನ್ಸ್ ಇದೆ? ಕಲರ್ ಆಪ್ಷನ್ 50+ ಇದೆ ಸರ್. ಇವಾಗ ಈ ಕ್ಯಾಟ್ಲಾಗ್ ಅಲ್ಲಿ 50+ ಕಲರ್ಸ್ ಇದೆ. ಮಿಕ್ಕಿದು ಈ ಫ್ಯಾಬ್ರಿಕ್ ಬೇಡ, ಬೇರೆ ಫ್ಯಾಬ್ರಿಕ್ ಅಲ್ಲಿ ಈ ಸೋಫಾ ಬೇಕು ಅಂತ ಹೇಳಿದ್ರೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಅದೇ ತರ ಇದ್ರ 3+2 ಮಾಡಿದೀವಿ. ಅದೇ ತರ ಕಸ್ಟಮರ್ಗೆ 311 ಬೇಕು, ಇಲ್ಲ ಈ ಮಾಡೆಲ್ ಅಲ್ಲೇ ಕಾರ್ನರ್ ಬೇಕು, ಈ ಮಾಡೆಲ್ ಅಲ್ಲೇ ಲಾಂಜರ್ ಬೇಕು, ಏನ್ ಬೇಕು ಅಂತ ಹೇಳಿದ್ರು ನಾವು ಮಾಡ್ಕೊಡ್ತೀವಿ ಸರ್. ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ನೋಡಿ ಸರ್, ಇದು ಪ್ರೀಮಿಯಂ ದಿವಾನ್ ಸರ್. ಇದ್ರದ್ದು ಸೀಟ್ ನೋಡಿ, ಆಕ್ಚುಲಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಸೊ ಅದು ಕೈ ಇಟ್ಟಂಗೆ ಅದು ಇದಾಗತ್ತಲ್ಲ? ಹಾ ಸರ್. ಇದು ಫ್ಯಾಬ್ರಿಕ್ ಬಂದ್ಬಿಟ್ಟು ವೆಲ್ವೆಟ್, ಸ್ವೇಡ್ ವೆಲ್ವೆಟ್ ಯೂಸ್ ಮಾಡಿದೀವಿ. ಇದ್ರದ್ದು ಚೆಸ್ಟರ್ ಫೀಲ್ ನೋಡ್ಬೋದು. ಬ್ಯಾಕೂನು ಅದೇ ತರ. ಇದು ತುಂಬಾ ಕಂಫರ್ಟೇಬಲ್ ಸರ್. ಆಕ್ಚುಲಿ ಇಲ್ಲಿ ಕುತ್ಕೊಂಡಾಗ ನೋಡಿ, ತುಂಬಾ ಕಂಫರ್ಟೇಬಲ್ ಆಕ್ಚುಲಿ. ಅದೇ ತರ ಮನೆಯಲ್ಲಿ ಇದು ಇರುತ್ತೆ, ರೋಬೋ ಇರುತ್ತೆ. ರೋಬೋ ಹೋಗಕ್ಕೆ ಬಂದ್ಬಿಟ್ಟು ನಾವು 6 ಇಂಚಸ್ ಯೂಸ್ ಮಾಡಿದೀವಿ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಆರಾಮಾಗಿ ರೋಬೋನು ಹೋಗುತ್ತೆ, ಮನೆಯಲ್ಲೂ ಕ್ಲೀನ್ ಆಗುತ್ತೆ ಆರಾಮಾಗಿ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತೀವಿ ಸರ್. ಈ ವೆಲ್ವೆಟ್ ಅಲ್ಲೂ ಸುಮಾರು ಕ್ವಾಲಿಟಿ ಬರುತ್ತೆ ಸರ್. ಆಕ್ಚುಲಿ ನಾವು ಯೂಸ್ ಮಾಡೋದು ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಅಷ್ಟೇ. ಇದರಲ್ಲಿ ವೆಲ್ವೆಟ್ ಅಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದೀವಿ. ಅದೇ ತರ ನೆಕ್ಸ್ಟ್ ನೋಡ್ಬೋದು ನೀವು, ಇದು ರೆಕ್ಲೈನರ್ ಸೋಫಾ. ಇದನ್ನು ಫ್ಯಾಬ್ರಿಕ್ ನೋಡಿ, ತುಂಬಾ ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಯೂಸ್ ಮಾಡಿದೀವಿ. ಅದೇ ತರ ಇದರಲ್ಲಿ 2 ರೆಕ್ಲೈನರ್ ಬರುತ್ತೆ 3 ಸೀಟರ್ ಅಲ್ಲಿ. ಆಮೇಲೆ 2 ಸೀಟರ್ ಅಲ್ಲಿ ಬಂದ್ಬಿಟ್ಟು ಇದ್ರಲ್ಲೂ 2 ರೆಕ್ಲೈನರ್ ಬರುತ್ತೆ, ಮತ್ತೆ ಅಲಾಂಗ್ ವಿತ್ ಕಪ್ ಹೋಲ್ಡರ್ ಬರುತ್ತೆ ಸರ್. ನೋಡ್ಬೋದು. ಈ ಸ್ಟಿಚಿಂಗ್ ನೋಡ್ಬೋದು, ಈ ವರ್ಕ್ಮೆನ್ಶಿಪ್ ನೋಡ್ಬೋದು.
ತುಂಬಾ ನೀಟಾಗಿ ಕ್ಲೀನ್ ಆಗಿರುತ್ತೆ ಸರ್. ಅದೇ ಆಕ್ಚುಲಿ ಏನಂತ ಹೇಳಿದ್ರೆ ನೀವು ಯಾವ ವಸ್ತು ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಸರ್, ಇವಾಗ ನೋಡಿ ಒಳ್ಳೆ ಕ್ವಾಲಿಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 5 to 7 years ಏನು ಮಾತಾಡಂಗಿಲ್ಲ. ಓಕೆ ಎಲ್ಲ ಸೋಫಾ ಲೈಫ್ ಬಂದ್ಬಿಟ್ಟು 5 to 7 years. ಇವಾಗ ಒಳ್ಳೆ ಕ್ವಾಲಿಟಿ ಸೋಫಾಸು. ಇವಾಗ ಕಡಿಮೆ ರೇಟಲ್ಲಿ ಸೋಫಾ ತಗೊಂಡು ಮತ್ತೆ ತಿರ್ಗಾ ಚೇಂಜ್ ಮಾಡೋದು ಅದು ಅದು ಒಳ್ಳೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲ. ಮತ್ತೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಆಕ್ಚುಲಿ ಒಳ್ಳೆ ವಸ್ತು ತಗೊಳ್ಬೇಕು, ಕ್ವಾಲಿಟಿ ವಸ್ತು ತಗೊಳ್ಬೇಕು. ಇದು ಡೈಲಿ ಚೇಂಜ್ ಮಾಡೋ ವಸ್ತು ಅಲ್ಲ. ಬಟ್ಟೆ ತರ ನಾವು ಬೇರೆ ಬಟ್ಟೆ ಹಾಕೊಂಡ್ವಿ ಆ ತರ ಅಲ್ಲ ಇದು. ಕಂಫರ್ಟ್ ಫೀಲ್ ಆಗ್ಬೇಕು. ಹೌದು, ಸುಮ್ನೆ ಖಂಡಿತ. ಇದೇನಪ್ಪ ಅಂತ. ಮತ್ತೆ ಫೀಲ್ ಆಗ್ಬೇಕು ನಿಮ್ಗೆ. ಆಕ್ಚುಲಿ ನೋಡಿ ನಮ್ ಸೋಫಾಸು ಯಾವ ತರ ಅಂತ ಹೇಳಿದ್ರೆ ಕೆಲವ್ರಿಗೆ ಹೇಳ್ಬಾರ್ದು, ಫೈಲ್ಸ್ ಇರುತ್ತೆ, ಏನೋ ಪ್ರಾಬ್ಲಮ್ ಇರುತ್ತೆ, ಹೀಟ್ ಜಾಸ್ತಿ ಜನರೇಟ್ ಆಗಲ್ಲ, ಆ ತರ ಫಾರ್ಮ್ ಯೂಸ್ ಮಾಡ್ತೀವಿ. ಕ್ವಾಲಿಟಿ ಎಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತೀವಿ. ಓಕೆ ಇದ್ರಲ್ಲಿ ಕುತ್ಕೊಳ್ಳೋ ಫೀಲಿಂಗ್ ನೋಡ್ಬೋದು ನೀವು. ನಾನು ಎಷ್ಟು ಒಳಗಡೆ ಹೋಗ್ತಾ ಇದ್ದೀನಿ, ಅದೇ ನೋಡ್ಬೋದು. ಫೀಲ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ಏನಂತಂದ್ರೆ ಸಪೋಸ್ ಈಗ ಫಸ್ಟ್ ಏನು ಮನೆಯಲ್ಲಿ ಎಲ್ಲರೂ ಗೆಸ್ಟ್ ಎಲ್ಲ ಬರ್ತಾರೆ, ಬಂದ್ ನೋಡಿದಂದ್ರೆ ಒಂದು ಲುಕ್ ಕಾಣಬೇಕು. ಮೇನು ಲುಕ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಕೂತ ಮೇಲೆ ನೋಡ್ಬೇಕು ಹೌದು ಸರ್. ಅವ್ರಿಗೆ ಸ್ಯಾಟಿಸ್ಫೈ ಆಗ್ಬೇಕು ಕಸ್ಟಮರ್ಸ್ಗೆ. ಅದೇ ಇವಾಗ ಒಂದು ಪರ್ಚೇಸ್ ಮಾಡೋ ಟೈಮಲ್ಲಿ ಬೇರೆ ಅಮೌಂಟ್ ನೋಡ್ಕೊಂಡು ಸ್ಯಾಟಿಸ್ಫೈ ಆಗಿ ತಿರ್ಗಾ ಸೋಫಾ ಇಂದ ಸ್ಯಾಟಿಸ್ಫೈ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ತಗೊಂಡು ಏನು ಪ್ರಯೋಜನ ಆಗಲ್ಲ. ನೀವು ನಮ್ಮ ಹತ್ರ ವಸ್ತು ತಗೊಂಡ್ರೆ ನಮ್ಗೆ ಮನ್ಸಿಂದ ಹೇಳ್ಕೊಳ್ಬೇಕು ಒಳ್ಳೆ ಸೋಫಾ ತಗೊಂಡ್ ಬಂದಿದೀವಿ ಅಂತ. ನೆಕ್ಸ್ಟ್ ಸೋಫಾ ನೋಡ್ಬೋದು ಸರ್. ಇದು ನೋಡಿ ತುಂಬಾ ಪ್ರೀಮಿಯಂ ಸೋಫಾ ಸರ್. ಆಕ್ಚುಲಿ ನೋಡಿ ಇದ್ರದ್ದು ಫ್ಯಾಬ್ರಿಕ್ ನೋಡಿ ಸರ್. ಈ ಫ್ಯಾಬ್ರಿಕ್ ಬಂದ್ಬಿಟ್ಟು ನಮ್ದು ಸೆರಾಮ್ ಕಂಪನಿದು ಯೂಸ್ ಮಾಡಿರೋದು ಫ್ಯಾಬ್ರಿಕ್. ಸೆರಾಮ್ ಕಂಪನಿ ಅಂತ ಹೇಳಿದ್ರೆ ಇದು ಫ್ಯಾಬ್ರಿಕ್ ಅಲ್ಲಿ ಒಳ್ಳೆ ಲೇಟೆಸ್ಟ್ ಕಂಪನಿ ಆಕ್ಚುಲಿ. ಓಕೆ ಪ್ರೀಮಿಯಂ ಕಂಪನಿ. ಹೆಡ್ ಕೂಡ ಇದೆ. ಮತ್ತೆ ನೋಡಿ ಸ್ಟಿಚಿಂಗ್ ವರ್ಕ್ ನೋಡ್ಬೋದು, ಮತ್ತೆ ಇದು ಗೋಲ್ಡನ್ ಎಲಿಮೆಂಟ್ ನೋಡ್ಬೋದು. ತುಂಬಾ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತೀವಿ ಸರ್. ಸೊ ಈ ತರ ಒಂದು ಲೈಕ್ ಸೋಫಾ ನಾನು ಹೇಳ್ತೀನಿ ಸರ್, ತುಂಬಾ ಶೂಟಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ಓಕೆ. ಆದ್ರೆ ಈ ತರ ಪ್ರೀಮಿಯಂ ಸೋಫಾಸ್ ನಾನು ಎಲ್ಲೂ ನೋಡಿಲ್ಲ ಆಕ್ಚುಲಿ ಸರ್. ಆದ್ರೆ ಇದೊಂದು ಏನಂತಂದ್ರೆ ಈಗ ಡೈನಿಂಗ್ ಟೇಬಲ್ಸ್ ಇರ್ಬೋದು, ಸೋಫಾಸ್ ಇರ್ಬೋದು, ಎಲ್ಲ ಇಲ್ಲೇ ಸಿಗತ್ತೆ ಅಂತಂದ್ರೆ ಅದೊಂದು ಆಪ್ಷನ್, ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನೊಂದ್ಸತ ಸರ್ ಅಡ್ರೆಸ್ ಅಂತ ಹೇಳ್ಬಿಡಿ ಸರ್ ಪ್ರಾಪರ್ ಆಗಿ. ಸರ್ ಪ್ರಾಪರ್ ಅಡ್ರೆಸ್ ನಮ್ದು 2 ಸ್ಟೋರ್ ಬರುತ್ತೆ ಸರ್. ಒಂದು ಸ್ಟೋರ್ ಬಂದ್ಬಿಟ್ಟು ಯಲಹಂಕ ನ್ಯೂ ಟೌನ್ ಅಲ್ಲಿ ಬರುತ್ತೆ. ಇನ್ನೊಂದು ಸ್ಟೋರ್ ಬಂದ್ಬಿಟ್ಟು ಯಲಹಂಕ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಬರುತ್ತೆ. ಯಲಹಂಕ ಪೊಲೀಸ್ ಸ್ಟೇಷನ್ ಇಂದ 5 to 6 ಕಿಲೋಮೀಟರ್ ಅಷ್ಟೇ. ನಿಮ್ಗೆ ಸ್ಟ್ರೇಟ್ ಯಲಹಂಕ ಯಲಹಂಕ ಪೊಲೀಸ್ ಸ್ಟೇಷನ್ ಇಂದ ಬಂದ್ರೆ ದೊಡ್ಡಬಳ್ಳಾಪುರ ರೋಡ್ ಕಡೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಒಂದು ಅಪಾರ್ಟ್ಮೆಂಟ್ ಸಿಗುತ್ತೆ. ಪ್ರೆಸ್ಟೀಜ್ ರಾಯಲ್ ಗಾರ್ಡನ್ ಅಪಾರ್ಟ್ಮೆಂಟ್ ಇದೆ, ವಜ್ರಮ್ ಅಪಾರ್ಟ್ಮೆಂಟ್ ಇದೆ. ಕೆಳಗಡೆ ಅಲ್ಲಿ ಮಾರ್ಕೆಟ್ ಇದೆ, ವಿಲೇಜ್ ಮಾರ್ಕೆಟ್. ಅದ್ರ ಮೇಲ್ಗಡೆ 2nd ಫ್ಲೋರ್ ಅಲ್ಲಿ ನಮ್ದು ಸ್ಟೋರ್ ಇರೋದು. ಇದು ಹ್ಯೂಜ್ ವೆರೈಟಿ, ದೊಡ್ಡ ವೆರೈಟಿ ಸ್ಟೋರ್. 10,000 ಸ್ಕ್ವೇರ್ ಫೀಟ್ ಅಲ್ಲಿ ನಮ್ದು ಡಿಸ್ಪ್ಲೇಸ್ ಮಾಡಿದೀವಿ. ನೋಡ್ಬೋದು ವೀಕ್ಷಕರೇ, ತುಂಬಾ ಕಲೆಕ್ಷನ್ಸ್ ಇದೆ. ಈಗ ಜಸ್ಟ್ ನಾವು ತೋರಿಸ್ತಾ ಇರೋದು ಬರೀ 20% ಅಂತ ತಿಳ್ಕೊಳ್ಳಿ. ಯಾಕಂತಂದ್ರೆ ಪೂರ್ತಿ ತೋರ್ಸ್ಕೋದಂದ್ರೆ ಸರ್ ಪೂರ್ತಿ ತೋರ್ಸಕ್ಕೂ ಆಗಲ್ಲ. ಆಕ್ಚುಲಿ ಪೂರ್ತಿ ನೋಡ್ಬೇಕು ಅಂತ ಹೇಳಿದ್ರೆ ಕಸ್ಟಮರ್ ನಮ್ಮ ಹತ್ರ ಬಂದು ವಿಸಿಟ್ ಮಾಡಿ ಅವ್ರು ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾತ್ರ ಕ್ವಾಲಿಟಿ ಗೊತ್ತಾಗುತ್ತೆ, ಯಾವ ತರ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಓಕೆ ಸರ್, ಆಲ್ಮೋಸ್ಟ್ ಈಗ ಸೋಫಾಸ್ ಇನ್ನೂ ಇದೆ. ಓಕೆ, ಜಸ್ಟ್ ಒಂದು ಗ್ಲಿಂಪ್ಸ್ ಕೊಡ್ತೀನಿ ಅಂತ ನಿಮ್ಗೆ ನೋಡ್ಬೋದು. ಓಕೆ ಸರ್, ನೆಕ್ಸ್ಟ್ ಎಲ್ ಶೇಪ್ ಸೋಫಾ ತೋರಿಸ್ತಾರೆ ಸರ್. ಈ ಸೋಫಾ ನೋಡಿ ಸರ್. ಈ ಸೋಫಾನು ನಮ್ದು ತುಂಬಾ ಫಾಸ್ಟ್ ಮೂವಿಂಗ್ ಸೋಫಾ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇದು ಫ್ಯಾಬ್ರಿಕ್ ಏನ್ ಯೂಸ್ ಮಾಡಿದೀವಿ, ಮತ್ತೆ ಇದರಲ್ಲಿ ನಾವು ಕಲರ್ಸ್ ಏನ್ ಯೂಸ್ ಮಾಡ್ತೀವಲ್ಲ, ಮೇನ್ ಕಲರ್ಸ್ ನಾವು ಬಂದ್ಬಿಟ್ಟು ಈ ಕಲರ್ಸ್ಗೆನೆ ಬಂದ್ಬಿಟ್ಟು ನಾವು ಸುಮಾರು ದುಡ್ಡು ಖರ್ಚು ಮಾಡ್ತೀವಿ ಡಿಸೈನರ್ಸ್ ಮೇಲೆ. ನೋಡಿ ಈ ಬ್ಲ್ಯಾಕ್ ಅಂಡ್ ಗ್ರೇ ಏನ್ ಕಾಂಬಿನೇಷನ್ ಯೂಸ್ ಮಾಡಿದೀವಿ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ತರ ಕಪ್ ಹೋಲ್ಡರ್ ಬರುತ್ತೆ. ಹೆಡ್ ರೆಸ್ಟ್ ಕೂಡ ಇದೆ ನೋಡಿ. ಹೆಡ್ ರೆಸ್ಟ್ ನೋಡಿ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಸೂಪರ್ ಸರ್, ಸೂಪರ್. ವರ್ಕ್ಮ್ಯಾನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ಸರ್. ಮತ್ತೆ ಸರ್ ಅದೇ ಟೈಮಿಂಗ್ಸ್ ಒಂದು ಹೇಳಿಲ್ಲ ನೀವು ಸರ್. ಟೈಮಿಂಗ್ಸ್ ಬಂದ್ಬಿಟ್ಟು ನಮ್ ಸ್ಟೋರ್ದು ಬೆಳಗ್ಗೆ 10 o'clock ಓಪನ್ ಆಗುತ್ತೆ, 9 o'clock ಸಾಯಂಕಾಲ ತನಕ ಇರುತ್ತೆ ಸರ್. ಸಂಡೇಸ್ ಅಥವಾ ಯಾವುದೇ ತರ ಹಾಲಿಡೇಸ್ ಯಾವುದು ಇರಲ್ಲ. ಓಕೆ, ಸೊ ಅಂದ್ರೆ ಎವ್ರಿ 7 days ಓಪನ್ ಹೌದು ಸರ್, ಯಾವತ್ತೂ ಓಪನ್. ಸರ್ ನೆಕ್ಸ್ಟ್ ಏನ್ ತೋರಿಸ್ತೀರಾ ಮತ್ತೆ? ಸರ್ ನೆಕ್ಸ್ಟ್ ನೋಡ್ಬೋದು ನೀವು, ಅಲ್ಲಿ ಕೂಡ ಇದೆ. ಓಕೆ ಸರ್, ಆಕ್ಚುಲಿ ನೆಕ್ಸ್ಟ್ ನೋಡ್ಬೋದು ಸರ್. ಇಲ್ಲೆಲ್ಲ ತುಂಬಾ ಸುಮಾರು ಸೋಫಾಸ್ ಇದೆ ಸರ್. ಅದೇ ಸರ್, ನೋಡ್ತಾ ಇದ್ದಂದ್ರೆ ಆಕ್ಚುಲಿ ಹಾಗೆ ನೋಡ್ಕೊಂತ ಇರ್ಬೇಕು ಅನ್ಸುತ್ತೆ. ನೋಡಿ ಇದೂನು ಒಂದು ನಮ್ದು ಡಿಸೈನರ್ ಸೋಫಾ ಕಂಬಿಟ್ಟು. ಇದರಲ್ಲೂ ನಾವು ಫ್ಯಾಬ್ರಿಕ್ ಏನ್ ಯೂಸ್ ಮಾಡಿದೀವಿ, ತುಂಬಾ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಯೂಸ್ ಮಾಡಿರೋದು. ಅದೇ ತರ ಇದರಲ್ಲಿ ಸ್ಟಿಚಿಂಗ್ ವರ್ಕ್ ನೋಡ್ಬೋದು. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ಬೋದು ವೀಕ್ಷಕರೇ, ಯಾವುದೇ ಒಂದು ಸೋಫಾ ಮಾಡಿದ್ರು ಕೂಡ ಇಲ್ಲಿ ಗ್ಯಾಲಕ್ಸಿ ಫರ್ನಿಚರ್ ಅಲ್ಲಿ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ ಡಿಸೈನ್ ಟೀಮ್ ಬರುತ್ತೆ. ಆಮೇಲೆ ಸ್ಟಿಚಿಂಗ್ ಕೂಡ ನೋಡ್ಬೋದು, ಎಲ್ಲೂ ಕೂಡ ಮೇಲೆ ಕೆಳಗೆ ಆಗಿಲ್ಲ, ಅದು ಸ್ಟಿಚಿಂಗ್ ಹುಚ್ಚ ಬಂದಿಲ್ಲ. ಓಕೆ, ಪ್ರೀಮಿಯಂ ಆಗಿದೆ.
ಓಕೆ, ಇದು ನೀವು ಸೋಫಾ ಕಮ್ ಬೆಡ್ ಅಂತ ಹೇಳಿದ್ರಲ್ಲ? ಹೌದು, ಸೋಫಾ ಕಮ್ ಬೆಡ್. ಅದೇ ತರ ಇಲ್ಲಿ ನೆಕ್ಸ್ಟ್ ಸೋಫಾ ಕಮ್ ಬೆಡ್ ನೋಡ್ತಾ ಇದೀವಿ. ಇದು ಯಾವ ತರ ಅಂತ ಹೇಳಿದ್ರೆ ಈ ತರ ಓಪನ್ ಆಗುತ್ತೆ ಸರ್. ಓಹೋ ವಾವ್. ಸೇಮ್ ಅದೇ ತರ ಅದೂನು ಓಪನ್ ಆಗುತ್ತೆ. ಹಾ. ಇದು ಸೋಫಾ ಕಮ್ ಬೆಡ್. ಸೊ ವಿತ್ ಹೆಡ್ ರೆಸ್ಟ್ ಕೂಡ ಇದೆ. ವಿತ್ ಹೆಡ್ ರೆಸ್ಟ್, ಅಡ್ಜಸ್ಟೇಬಲ್. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ತರ ಇದರಲ್ಲಿ ಸ್ಟೋರೇಜ್ ಕೂಡ ಬರುತ್ತೆ ಸರ್. ಸ್ಟೋರೇಜ್ ಕೂಡ ಬರುತ್ತೆ. ಸ್ಟೋರೇಜ್ ಕೂಡ ಬರುತ್ತೆ. ಅದು ಇವಾಗ ಎಲ್ಲರೂ ಕಾಲ್ ಚಾಚ್ಕೊಂಡು ಆರಾಮಾಗಿ ಟಿವಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಉದ್ದ 4 ಜನ ಆರಾಮಾಗಿ ಕೂತ್ಕೊಳ್ಬಹುದು. ಅಂಡ್ ಇಲ್ಲೂ ಬ್ಯಾಕ್ ರೆಸ್ಟ್ ಇದೆ. ಹಿಂಗ್ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಟಿವಿ ಇದೆ ಅಂತ ಹೇಳಿದ್ರೆ ಆ ತರಾನು ಮಾಡ್ಕೊಳ್ಬಹುದು. ಸೂಪರ್ ಕ್ವಾಲಿಟಿ ಇರುತ್ತೆ. ಅದೇ ತರ ಇದು ಕ್ವಾಲಿಟಿ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ಇದ್ರ ಮೇಲೆ ನಿಂತ್ಕೊಂಡ್ರು ಏನೂ ಆಗಲ್ಲ. ಕ್ವಾಲಿಟಿ 100% ಬರುತ್ತೆ ಸರ್. ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಕಲರ್ ಆಪ್ಷನ್ ತುಂಬಾ ಇದೆ ಸರ್. ಓಕೆ, ತುಂಬಾ ಕಲರ್ ಆಪ್ಷನ್ಸ್ ಇದೆ. ಅಂಡ್ ಕಸ್ಟಮರ್ಸ್ಗೆ ಕಸ್ಟಮೈಸೇಷನ್ ಬೇಕು, ಇನ್ನೂ ಚಿಕ್ಕದು ಬೇಕು, ಇನ್ನೂ ದೊಡ್ಡದು ಬೇಕು. ಇದರಲ್ಲಿ ಸೋಫಾ ಕಂಬೆಡ್ ಅಲ್ಲಿ 3 ಸೀಟರ್ ಮಾತ್ರ ಬೇಕು, ಲಾಂಜರ್ ತರ ಬೇಡ ಅಂತ ಹೇಳಿದ್ರು ನಾವು ಮಾಡ್ಕೊಡ್ತೇವೆ ಸರ್. ಓಕೆ ಸರ್, ಓಕೆ. ಮತ್ತೆ ನೆಕ್ಸ್ಟ್ ಸರ್, ನೆಕ್ಸ್ಟ್ ಸೋಫಾ ನೋಡ್ಬೋದು ಸರ್. ಈ ಸೋಫಾ ನೋಡಿ, ತುಂಬಾ ಪ್ರೀಮಿಯಂ ಸೋಫಾ ಸರ್. ಇದು ತುಂಬಾ ಲಕ್ಸುರಿ ಎಲಿಮೆಂಟ್ ಯೂಸ್ ಮಾಡಿದೀವಿ, ಗೋಲ್ಡನ್ ಎಲಿಮೆಂಟ್ ಯೂಸ್ ಮಾಡಿದೀವಿ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಇದು ಕೂಡ ಹೇಳಿ ಸ್ವಲ್ಪ ಸರ್. ಇದೂನು ತುಂಬಾ ಈ ಕಲರ್ ಇಂದಾನೆ ನಮ್ದು ತುಂಬಾ ಫಾಸ್ಟ್ ಮೂವಿಂಗ್ ಸೋಫಾ ಸರ್. ಇದು ನೋಡ್ಬೋದು ನೀವು. ಇದು ಆಕ್ಚುಲಿ ಪಾಲಿಫಿಲ್ ಬ್ಯಾಗ್ ಬರುತ್ತೆ, ಅದರಿಂದ ಕಂಫರ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕಂಫರ್ಟ್. ಅದೇ ತರ ನೋಡ್ಬೋದು ಡೈಮಂಡ್ ಸ್ಟಿಚಿಂಗ್ ವರ್ಕ್ ಕೊಟ್ಟಿದೀವಿ. ಸೀಟ್ ಬಂದ್ಬಿಟ್ಟು ನಾವು ಇದರಲ್ಲಿ ಥಿಕ್ನೆಸ್ ತುಂಬಾ ದಪ್ಪ ಥಿಕ್ನೆಸ್ ಯೂಸ್ ಮಾಡಿದೀವಿ. 1 ಫೀಟ್ ಸೀಟ್ ಯೂಸ್ ಮಾಡಿದೀವಿ. ಇದರಲ್ಲಿ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಇದ್ರ ಮೇಲೆ ನೀರ್ ಚಲ್ಲಿದ್ರು ಇದು ಆಗಲ್ಲ ಅನ್ಸುತ್ತೆ ಸರ್. ಇದು ಫ್ಯಾಬ್ರಿಕ್ ಸರ್. ಇದು ಇದರಲ್ಲಿ ನೀರ್ ಚಲ್ಲಿದ್ರೆ ನೀರ್ ಒಳಗಡೆ ಹೋಗುತ್ತೆ. ಬಟ್ ಏನಂತ ಹೇಳಿದ್ರೆ ಬ್ರೀತೇಬಲ್ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಇದು ಬ್ರೀತೇಬಲ್ ಫ್ಯಾಬ್ರಿಕ್ ಅಲ್ಲಿ ಸ್ವೆಟಿಂಗ್ ಆಗಲ್ಲ ನಿಮ್ಗೆ. ಕೂತಾಗ ಸ್ವೆಟಿಂಗ್ ಆಗಲ್ಲ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀರ್ ಹಾಕಿದ್ರೆ ನೀರ್ ಒಳಗಡೆ ಹೋಗುತ್ತೆ, ಅದಕ್ಕೆ ಬ್ರೀತೇಬಲ್ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಇದು ನೋಡಕ್ಕೆ ಟೋಟಲಿ ಲೆದರೈಟ್ ತರ ಇರುತ್ತೆ, ಬಟ್ ಇದು ನಾಟ್ ಲೆದರೈಟ್. ಹೌದಲ್ಲ ಸರ್? ಟಚ್ ಮಾಡಿ ಫೀಲ್ ಮಾಡಬೇಕು. ಅದಕ್ಕೆ ದಯವಿಟ್ಟು ಇಲ್ಲಿ ಒಂದು ಶಾಪ್ ಗೆ ಬಂದು ವಿಸಿಟ್ ಮಾಡ್ದಿರಾ ನೀವು ಅಲ್ಲೇ ಕುತ್ಕೊಂಡು ಬರೀ ವಿಡಿಯೋದಲ್ಲಿ ನೋಡಿದ್ರೆ 50% ಅರ್ಥ ಆಗತ್ತೆ. ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಕ್ವಾಲಿಟಿ ಬಗ್ಗೆ 50% ಅರ್ಥ ಆಗತ್ತೆ. ಬಟ್ ಟಚ್ ಅಂಡ್ ಫೀಲ್ ಮಾಡಿದ ತಕ್ಷಣನೇ ನಿಮ್ಗೆ ಬೈಯಿಂಗ್ ಅದು ಒಂದು ಫೀಲ್ ಬರುತ್ತೆ. ಕೂತ್ಕೊಂಡು ನೋಡ್ಬೇಕು ಯಾವ ತರ ಕಂಫರ್ಟೇಬಲ್ ಇದೆ ಅಂತ. ಓಕೆ ಸರ್, ತುಂಬಾ ಸೋಫಾಸ್ ಎಲ್ಲ ತೋರಿಸ್ತಾ ಇದೀರಿ ನೀವು. ಇನ್ನು ಹಾಗೆ ಇದೆ. ಓಕೆ, ನೋಡ್ತಾ ಇರ್ಬೋದು ವೀಕ್ಷಕರು, ಇಲ್ಲೇ ತುಂಬಾ ಆಪ್ಷನ್ಸ್ ಕೂಡ ಇದೆ. ಇಲ್ಲಿ ಒಂದ್ಸತ ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ ಸರ್. ಈಗ ಆಲ್ಮೋಸ್ಟ್ ಸೋಫಾಸ್ ಇದೆ, ಏನೂ ಇದೆ. ಈಗ ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ ಮತ್ತೆ ಸರ್? ಸೋಫಾಸ್ ಅಲ್ಲಿ ಸುಮಾರು ಇದೆ. ಇವಾಗ ಡೈನಿಂಗ್ ಟೇಬಲ್ಸ್ ಸ್ವಲ್ಪ ತೋರಿಸ್ತೀವಿ, ಅದೇ ತರ ಬೆಡ್ಸ್ ತೋರಿಸ್ತೀವಿ. ಅದೇ ತರ ನಮ್ಮ ಹತ್ರ ವಸ್ತು ತುಂಬಾ ಇದೆ. ಶೂ ರ್ಯಾಕ್ಸ್ ಇದೆ, ಅದೇ ತರ ಟಿವಿ ಯೂನಿಟ್ಸ್ ಇದೆ, ಸುಮಾರು ವಸ್ತು ಇದೆ ಸರ್. ಎಲ್ಲ ತೋರಿಸಿದ್ರಿ ನೀವು. ನೆಕ್ಸ್ಟ್ ಏನ್ ತೋರಿಸ್ತಿದ್ದೀರಾ? ನೆಕ್ಸ್ಟ್ ಡೈನಿಂಗ್ ಟೇಬಲ್, ಪ್ರೀಮಿಯಂ ಡೈನಿಂಗ್ ಟೇಬಲ್ ಸೆಕ್ಟರ್ ಇದೆ. ಇದು ಟೋಟಲ್ ಡೈನಿಂಗ್ ಟೇಬಲ್ಸ್ ತೋರಿಸ್ತಾ ಇದೀವಿ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ತರ ನೋಡ್ಬೋದು, ಮಾರ್ಬಲ್ ಎಲ್ಲೂ ನೋಡಿರ್ಬಾರ್ದು ಸರ್, ಆ ತರ ಕ್ವಾಲಿಟಿ ಮಾರ್ಬಲ್ ಯೂಸ್ ಮಾಡಿದೀವಿ. ನೋಡ್ಬೋದು ವೀಕ್ಷಕರೇ, ಒಂದು ಪ್ರೀಮಿಯಂ ಸೋಫಾಸ್ ಮತ್ತೆ ಫರ್ನಿಚರ್ಸ್, ಆಲ್ಮೋಸ್ಟ್ ಎಲ್ಲ ಫರ್ನಿಚರ್ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಸಿಗತ್ತಲ್ಲ ಸರ್? ಹೌದು ಸರ್. ನಿಮ್ಗೆ ಪ್ರೀಮಿಯಂ ಬೇಕು ಅಂತ ಹೇಳಿದ್ರೆ ನೀವು ಗ್ಯಾಲಕ್ಸಿ ಫರ್ನಿಚರ್ ಖಂಡಿತ ವಿಸಿಟ್ ಮಾಡಬೇಕು. ಒಂದು ಫರ್ನಿಚರ್ ಬೈ ಮಾಡಬೇಕು ಅಂತ ಹೇಳಿದ್ರೆ ಮುಂಚೆ ಒಂದ್ಸತಿ ಗ್ಯಾಲಕ್ಸಿ ಫರ್ನಿಚರ್ ವಿಸಿಟ್ ಮಾಡಿ ನೋಡಿ, ಆಮೇಲೆ ಬಂದ್ಬಿಟ್ಟು ನೀವು ಡಿಸೈಡ್ ಮಾಡ್ಕೊಂಡು ತಗೊಳ್ಬಹುದು. ಓಕೆ, ಸೊ ನೋಡ್ಬೋದು ವೀಕ್ಷಕರೇ. ನೆಕ್ಸ್ಟ್ ನೋಡ್ಬೋದು ಸರ್. ಇದು ನೋಡಿ, ಆಕ್ಚುಲಿ ಇದು ಪೂರ್ತಿ ಬಂದ್ಬಿಟ್ಟು ತುಂಬಾ ಲಕ್ಸುರಿ ಸರ್. ಈ ಕಲರ್ ಏನಿದೆ ಅಲ್ಲ, ಇದು ಒಂದ್ಸತಿ ಎಲ್ಲಾದ್ರೂ ಆಗ್ಬಿಡಿ ನೀವು, ತುಂಬಾ ಒಳ್ಳೆ ಲುಕ್, ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಸರ್. ಓಕೆ, ನೋಡ್ಬೋದು. ಅಲ್ಲ, ಒಂದು ಡೈನಿಂಗ್ ಟೇಬಲ್ ನೋಡ್ತಾ ಹೋದ್ರೆ ಮುಖದ ಮೇಲೆ ಆಟೋಮೆಟಿಕ್ ಸ್ಮೆಲ್ ಬಂದ್ಬಿಡುತ್ತೆ. ಹೌದು ಸರ್, ಇದೆ ಆಕ್ಚುಲಿ ಸರ್. ಇದು ತುಂಬಾ ಪ್ರೀಮಿಯಂ ಸರ್. ಇದ್ರದ್ದು ಚೇರ್ಸ್ ನೋಡ್ಬೋದು, ಒಳ್ಳೆ ಕ್ವಾಲಿಟಿ ಚೇರ್ಸ್ ಯೂಸ್ ಮಾಡಿದೀವಿ. ಅದೇ ತರ ಟೀ ಕುಡ್ ಚೇರ್ ಯೂಸ್ ಮಾಡಿದೀವಿ ಇದರಲ್ಲಿ. ಇದು ಪೂರ್ತಿ ಪ್ರೀಮಿಯಂ ಡೈನಿಂಗ್ ಟೇಬಲ್. ಕೆಳಗಡೆ ಬಂದ್ಬಿಟ್ಟು ಬೇಸು ಕೂಡ ಬಂದ್ಬಿಟ್ಟು ಇದ್ರದ್ದು ಮಾರ್ಬಲ್ ಬರುತ್ತೆ ಸರ್. ಓಕೆ, ಬೇಸ್ ಕೂಡ ಮಾರ್ಬಲ್ ಇದೆ. ಸೂಪರ್ ಸರ್, ಸೂಪರ್. ನೆಕ್ಸ್ಟ್ ನೋಡ್ಬೋದು ಸರ್, ಈ ಡೈನಿಂಗ್ ಟೇಬಲ್ ಇದೂನು ನಮ್ದು ತುಂಬಾ ಫಾಸ್ಟ್ ಮೂವಿಂಗ್ ಡೈನಿಂಗ್ ಟೇಬಲ್. ಇದರಲ್ಲಿ ಯಾವ ತರ ಅಂತ ಹೇಳಿದ್ರೆ ಇದು ಅಡ್ಜಸ್ಟೇಬಲ್ ಸರ್. ಇದು ಈ ತರ ಕ್ಲೋಸ್ ಆಗತ್ತೆ, ಎಕ್ಸ್ಟೆಂಡ್ ಬೇಕಂದ್ರೂ ಮಾಡ್ಕೊಳ್ಬಹುದು. ಅದೇ ತರ 2 ಕಡೆನೂ ಇರುತ್ತೆ ಸರ್ ನಿಮ್ದು. ಓಕೆ, 2 ಕಡೆ ಬರುತ್ತೆ. ಸೂಪರ್ ಸರ್, ಸೂಪರ್. ಹೆವಿ ಕ್ವಾಲಿಟಿ ಸರ್, ಹೆವಿ ಕ್ವಾಲಿಟಿ ಇದೆ. ಆಕ್ಚುಲಿ ಇದು ಯಾವ ತರ ಅಂತ ಹೇಳಿದ್ರೆ
ಇದರಲ್ಲಿ ಚೇರ್ಸ್ ರೊಟೇಟಬಲ್ ಆಗುತ್ತೆ. ಚೇರ್ಸ್ ಕೂಡ ರೋಟೇಬಲ್. ಹಾ ಸರ್, ನೋಡ್ಬೋದು. ಫುಲ್ 360. ಫುಲ್ 360 ಅಲ್ಲ, 180 ಡಿಗ್ರಿ 180 ಪ್ರಾಪರ್ ಆಗಿ. ಹಾ ಹಾ, ಈ sir. ತರ ಮಾಡ್ಕೊಂಡು ಹೋಗ್ಬೋದು. ಸೂಪರ್ ಸರ್. ತುಂಬಾ ಪ್ರೀಮಿಯಂ ಸರ್. ಇದ್ರದ್ದು ಚೇರ್ಸ್ ಎಷ್ಟು ಹೆವಿ ಬರುತ್ತೆ ಅಂತ ಹೇಳಿದ್ರೆ ಒಂದು ಎತ್ತಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಷ್ಟ್ ಕ್ವಾಲಿಟಿ heavy ಎಲ್ಲ ಇದೆ. ಫುಲ್ ಹೆವಿ. ಅದೇ ತರ ಬೇಸು ತುಂಬಾ ಹೆವಿ ಬರುತ್ತೆ. ಓಕೆ ಸರ್. ಇದು ರೌಂಡ್ ಡೈನಿಂಗ್ ಟೇಬಲ್ ಮಾಡ್ಕೊಬಹುದು, ಸ್ಕ್ವೇರ್ ಕೂಡ ಮಾಡ್ಕೋಬಹುದು. ಹೌದು ನೋಡು, ಅದನ್ನ ಲೈಕ್ ಅಡ್ಜಸ್ಟೇಬಲ್ ಇದೆ. ತೆಳಗ್ ಬೇಕಾ ತೆಳಗ್ ಹಾಕ್ಬೋದು, ಹೌದು. ಮೇಲ್ ಬೇಕಾದ್ರೆ ಮೇಲ್ ಕೂಡ ಹಾಕ್ಬೋದು. ಹೌದು. ಕಾಂಪ್ಯಾಕ್ಟ್ ಜಾಗಕ್ಕೆ ತುಂಬಾ ಒಳ್ಳೆ ತುಂಬಾ ಡೈನಿಂಗ್. ಒಳ್ಳೇದು. ಓಕೆ. ಇದು ನೋಡಿ, ಇದನ್ನು ಕಾಂಪೋಸಿಟ್ ಡೈನಿಂಗ್ ಟೇಬಲ್ ಬರುತ್ತೆ. ಇದು ಪೂರ್ತಿ ಇಂಪೋರ್ಟೆಡ್. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್, ಪ್ರೀಮಿಯಂ ಕ್ವಾಲಿಟಿ. ಅದೇ ತರ ನೀವು ಇದು ನೋಡ್ಬೋದು, ಹನಿ ಆನೆಕ್ಸ್. ಆನೆಕ್ಸ್ ತುಂಬಾ ಒಳ್ಳೆ ಕ್ವಾಲಿಟಿ ಆನೆಕ್ಸ್. ಇದು ಆಕ್ಚುಲಿ ನ್ಯಾಚುರಲ್ ಆನೆಕ್ಸ್ ಯೂಸ್ ಮಾಡಿರೋದು. ಓಕೆ, ಲೈಕ್ ಏನ್ ಸರ್ ವಿಶೇಷತೆ ಇದ್ರದ್ದು? ಕಾಂಪೋಸಿಟ್ ಆನೆಕ್ಸ್ ಅಲ್ಲ ಸರ್. ಇದರಲ್ಲಿ ಯಾವ ತರ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಈ ತರ ಲೈಟ್ ಪಾಸ್ ಆಗುತ್ತೆ ಸರ್. ಓಕೆ, ಆಗ್ತದೆ. ಆಕ್ಚುಲಿ ಇದು ನ್ಯಾಚುರಲ್ ಸರ್. ನ್ಯಾಚುರಲ್. ಇದು ಗ್ರೇನ್ಸ್ ನೋಡ್ಬೋದು. ಇದರಲ್ಲಿ ಕಲ್ಲಲ್ಲಿ ಬರುತ್ತಲ್ಲ, ಅದೇ ತರ ಇದು. ಇದು ನಾರ್ಮಲ್ ಆರ್ಟಿಫಿಷಿಯಲ್ ಮಾಡಕ್ಕೆ ಆಗಲ್ಲ. ಇದು ಓಕೆ, ಸೊ ಇದು ನ್ಯಾಚುರಲ್, ಪ್ಯೂರ್ ನ್ಯಾಚುರಲ್. ಪ್ಯೂರ್ ನ್ಯಾಚುರಲ್. ಓಕೆ, ಮತ್ತೆ ಸ್ವಲ್ಪ ಚೇರ್ಸ್ ಬಗ್ಗೆ ಹೇಳಿ ಸರ್. ಸರ್, ಚೇರ್ಸ್ ಬಂದ್ಬಿಟ್ಟು ಟೋಟಲಿ ಇದು ಪೂರ್ತಿ ರಬ್ಬರ್ ವುಡ್ ಯೂಸ್ ಮಾಡಿರೋದು. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ತರ ಲೆದರ್ ಐಟು ತುಂಬಾ ಒಳ್ಳೆ ಕ್ವಾಲಿಟಿ ಲೆದರ್ ಐಟ್ ಯೂಸ್ ಮಾಡಿದ್ದೀವಿ. ಓಕೆ ಸರ್, ನೋಡ್ಬೋದು ಈ ಡೈನಿಂಗ್ ಟೇಬಲ್ ನೋಡ್ಬೋದು. ಇದು 5D ಮಾರ್ಬಲ್ ಅಂತ ಹೇಳ್ತೀವಿ. 5D ಮಾರ್ಬಲ್. ಇದನ್ನು ತುಂಬಾ ಪ್ರೀಮಿಯಂ ಬರುತ್ತೆ ಸರ್. ಸೂಪರ್ ಆಗಿದೆ ಸರ್. ಏನ್ ಸರ್, ಒಂದ್ ಬಿಟ್ಟು ಒಂದು ಕ್ವಾಲಿಟಿ ಮೇಲೆ ಕ್ವಾಲಿಟಿ ತೋರಿಸಿದೀರಾ. ಮತ್ತೆ ಯೂನಿಕ್ನೆಸ್ ಕೂಡ ಇದೆ. ಹಾ ಸರ್. ಬೈ ದ ವೇ, ನಿಮ್ದೇ ಇದೆಯಲ್ಲ, ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಹೇಗೆ ಸರ್? ಸರ್, ಹೌದು ಸರ್. ಟೋಟಲ್ ಓನ್ ಮ್ಯಾನುಫ್ಯಾಕ್ಚರಿಂಗ್. ಕೆಲವು ಇಂಪೋರ್ಟೆಡ್ ಸ್ಟಫ್ ಇದೆ. ಓಕೆ. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದರಲ್ಲಿ ನಾವು ಟೋಟಲ್ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಡೈನಿಂಗ್ ಟೇಬಲ್ ಇದು ನೋಡಿ, ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್. ಇದರಲ್ಲಿ ಟೋಟಲ್ ಕಸ್ಟಮೈಸೇಷನ್ ಆಗುತ್ತೆ. ಇದು ಚೇರ್ ನೋಡ್ಬೋದು. ಇದನ್ನು ತುಂಬಾ ಹೆವಿ ಚೇರು, ಒಳ್ಳೆ ಕ್ವಾಲಿಟಿ ಚೇರು. ಅದೇ ತರ ಇದರಲ್ಲಿ 4 ಚೇರ್ ಬೇಕಂತ ಹೇಳಿದ್ರು 4 ಚೇರ್ ಅಲ್ಲಿ ಮಾಡ್ತೀವಿ. 6 ಚೇರ್ ಬೇಕಂದ್ರು 6 ಚೇರ್ ಅಲ್ಲಿ ಮಾಡ್ತೀವಿ. ಟೇಬಲ್ ಸೈಜ್ ಇನ್ನೂ ದೊಡ್ಡದು ಬೇಕಂದ್ರೂ ಮಾಡ್ತೀವಿ, ಚಿಕ್ಕದ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಪಾಲಿಶ್ ಕಲರ್ ಚೇಂಜ್ ಬೇಕು, ಟೈಕೋಡ್ ಕಲರ್ ಬೇಕು, ಮಾಡ್ಕೊಡ್ತೀವಿ. ಸೋಫಾ ಇದು ಕಲರ್ ಇದು ಅಪೋಲ್ಸ್ಟ್ರಿ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಅಪೋಲ್ಸ್ಟ್ರಿನೂ ಚೇಂಜ್ ಮಾಡ್ಕೊಡ್ತೀವಿ. ಓಕೆ, ಬೇಸ್ ನೋಡಬಹುದು. ಲೆಗ್ಸ್ ನೋಡ್ಬೋದು, ತುಂಬಾ ಒಳ್ಳೆ ಕ್ವಾಲಿಟಿ ಲೆಗ್ ಯೂಸ್ ಮಾಡಿದೀವಿ. ಓಕೆ, ವೀಕ್ಷಕರೇ, ಇನ್ನೊಂದು ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಏನ್ ಮಾಡ್ಬೇಕು ಸರ್? ಲೈಕ್ ಮಾಡಿ ಸರ್. ಓಕೆ, ನೆಕ್ಸ್ಟ್ ನೋಡ್ಬೋದು ಸರ್. ಇದನ್ನು ತುಂಬಾ ಕಾಂಪ್ಯಾಕ್ಟ್ ಡೈನಿಂಗ್ ಟೇಬಲ್. ಡೈನಿಂಗ್ ಟೇಬಲ್ಸ್ ತುಂಬಾ ಇದೆ, ತುಂಬಾ ಡೈನಿಂಗ್ ಟೇಬಲ್ಸ್ ಇದೆ. ಆಕ್ಚುಲಿ ಇದ್ರದ್ದು ಬೇಸ್ ನೋಡ್ಬೋದು, ಒಳ್ಳೆ ಕ್ವಾಲಿಟಿ ಬೇಸ್ ಯೂಸ್ ಮಾಡಿದೀವಿ. ನಮ್ದು ಎಲ್ಲ ಟೋಟಲ್ ಡಿಫ್ರೆಂಟ್ ಬರುತ್ತೆ ಸರ್. ಎಲ್ಲ ಸ್ಟೋರ್ಸ್ ಇಂದ ಎಲ್ಲಿಂದ ಬಂದ್ರು ನಮ್ ಕಸ್ಟಮರ್ ಬೇಸ್ ಆಲ್ ಓವರ್ ಸೌತ್ ಇಂಡಿಯಾ ಸರ್. ಆಲ್ ಓವರ್ ಸೌತ್ ಇಂಡಿಯಾ ನಾವು ಡೆಲಿವರಿ ಮಾಡಿದೀವಿ. ನಮ್ದು ಯಾವ ತರ ಅಂತ ಹೇಳಿದ್ರೆ, ನಮ್ಗೆ ಟ್ರಸ್ಟ್ ಮಾಡ್ಕೊಂಡು ಕ್ವಾಲಿಟಿ ಯಾರಿಗೆ ಬೇಕು ಅಂತ ಹೇಳ್ತಾರಲ್ಲ, ಇಷ್ಟ ಪಟ್ಬಿಟ್ರೆ ಅವರು ಎಲ್ಲಿಂದ ಬಂದ್ರು ಬಂದ್ಬಿಡ್ತಾರೆ ಸರ್. ಮಂಗಳೂರು, ಉಡುಪಿ, ಈ ಮಂತ್ ಒಳ್ಳೆ ಕ್ವಾಲಿಟಿ ಎಲ್ಲಿ ಸಿಗತ್ತೆ ಅಲ್ಲಿ ಖಂಡಿತ ಬಂದ್ಬಿಡ್ತಾರೆ, ಜನ ಬಂದೇ ಬರ್ತಾರೆ. ಓಕೆ ಸರ್, ನೆಕ್ಸ್ಟ್ ನೋಡ್ಬೋದು ಸರ್. ಇದು ಪೂರ್ತಿ ಟೀಕುಡ್ ಸರ್. ಟೀಕುಡ್ ಅಲ್ಲಿ ಇದು ಡಿಸೈನ್ ನೋಡ್ಬೋದು ನೀವು, ಯಾವ ತರ ಡಿಸೈನ್ ಯೂಸ್ ಮಾಡಿದೀವಿ. ಮಾರ್ಬಲ್, ಇದು ಮಾರ್ಬಲ್ ಅಲ್ಲ? ಮಾರ್ಬಲ್ ಸರ್, ಮೇಲ್ಗಡೆದು ಮಾರ್ಬಲ್. ಅದೇ ತರ ಮಾರ್ಬಲ್ಗೂ ಕಟಿಂಗ್ ಕೊಟ್ಟಿದೀವಿ. ಲೆಗ್ಸ್ ನೋಡ್ಬೋದು, ತುಂಬಾ ಒಳ್ಳೆ ಕ್ವಾಲಿಟಿ ಲೆಗ್ಸ್ ಯೂಸ್ ಮಾಡಿದೀವಿ. ಎಲ್ಲ ಟೀಕುಡ್ ಸರ್. ಇದು ಕಾರ್ವಿಂಗ್ ಡೈನಿಂಗ್. ಇದು ಪ್ರೀಮಿಯಂ ನೋಡಿ, ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದೀವಿ. ಓಕೆ ಸರ್, ನೆಕ್ಸ್ಟ್ ನೋಡ್ಬೋದು ಸರ್. ಈ ಚೇರು ನೋಡ್ಬೋದು. ಇದು ಬಂದ್ಬಿಟ್ಟು ವಯಸ್ಸಾದವ್ರಿಗೆ ತುಂಬಾ ಒಳ್ಳೆ ಕಂಫರ್ಟ್ ಚೇರ್ಸ್ ಬೇಕಾಗುತ್ತೆ. ಆ ಟೈಮಲ್ಲಿ ಆಮ್ರೆಸ್ಟ್ ಚೇರ್ಸ್, ಆ ತರ ಚೇರ್ಸ್ ತುಂಬಾ ಚೆನ್ನಾಗಿರುತ್ತೆ. ಇದು ಟೋಟಲ್ ಟೀಕುಡ್ ಸರ್ ಯೂಸ್ ಮಾಡಿರೋದು. ಟೋಟಲ್ ಆಗಿ ಟೀಕುಡ್ ಯೂಸ್ ಮಾಡಿದೀವಿ. ಇದೇ ತರ ಇದರಲ್ಲಿ ಕಸ್ಟಮೈಸ್ ಮಾರ್ಬಲ್ ಬೇಕಂತ ಹೇಳಿದ್ರೆ ಹಾಕೊಡ್ತೀವಿ, ಯಾವ ತರ ಬೇಕಂತ ಹೇಳಿದ್ರು ಹಾಕೊಡ್ತೀವಿ. ಅದೇ ತರ ನೋಡ್ಬೋದು ಸರ್. ಈ ಚೇರ್ಸ್ ನೋಡ್ಬೋದು, ಈ ಚೇರ್ ನೋಡ್ಬೋದು. ಇದಕ್ಕೇನಂತ ಹೇಳ್ತಾರೆ ಸರ್? ಇದು ಸ್ಕರ್ಟ್ ಡಿಸೈನ್ ಅಂತ ಹೇಳ್ತೀವಿ ಸರ್. ಇದ್ರದ್ದು ನನ್ಗೆ ಇದು ನೋಡೋದಿದೆ ಸರ್. ಇದ್ರದ್ದು ಬೇಸ್ ನೋಡೋದಿದೆ. ಸೊ ಈ ತರ ತೋರಿಸ್ತಂತೆ ನೋಡ್ಬೋದು ವೀಕ್ಷಕರೇ. ಸ್ವಲ್ಪ ತೋರಿಸಿ ನೋಡ್ಬೋದು. ಬೇಸ್ ಪೂರ್ತಿ ಪ್ರೀಮಿಯಂ ಇದೆ ಸರ್. ಆಕ್ಚುಲಿ ಪ್ರೀಮಿಯಂ ಬೇಕು ಅಂತ ಹೇಳಿದ್ರೆ ನೀವು ಗ್ಯಾಲಕ್ಸಿ ಫರ್ನಿಚರ್ ಖಂಡಿತ ವಿಸಿಟ್ ಮಾಡಬೇಕು. ಒಂದ್ಸತಿ ವಿಸಿಟ್ ಮಾಡಿದ್ರೆ 100% ನಮ್ಗಂತೂ ಗ್ಯಾರಂಟಿ ಇದೆ, ನೀವು ಪರ್ಚೇಸ್ ಮಾಡ್ತೀರಾ ಅಂತ. ಆಕ್ಚುಲಿ ನೋಡ್ಬೋದು, ಆ ತರ ಇದೆ ಸರ್. ಕಲೆಕ್ಷನ್ಸ್ ಕೂಡ ತುಂಬಾ ಸೂಪರ್ ಆಗಿದೆ. ನೋಡ್ಬೋದು, ಇದೊಂದು ನೋಡ್ಬೋದು ಸರ್. ನೋಡಿ, ಇದು ಸ್ಟಿಚಿಂಗ್ ವರ್ಕ್ ಏನಿದೆ, ಕಂಪ್ಯೂಟರೈಸ್ ಸ್ಟಿಚಿಂಗು
ಕಾರ್ವಿಂಗ್ ತುಂಬಾ ನಾರ್ಮಲ್ ಕಾರ್ವಿಂಗ್ ಯೂಸ್ ಮಾಡಿದೀವಿ. ಅದೇ ತರ ಬಂದ್ಬಿಟ್ಟು ಇದು ಟೀ ಕುಡ್ ಯೂಸ್ ಮಾಡಿರೋದು. ಟೋಟಲ್ ಹ್ಯಾಂಡಲ್ಸ್ ಮೇಲೆ ಟೀ ಕುಡ್ ಯೂಸ್ ಮಾಡಿದೀವಿ. ಬೇಸು ನೋಡ್ಬೋದು ನೀವು, ಟೋಟಲ್ ಬೇಸು ಪಾಲಿಯಸ್ಟರ್ ಪಾಲಿಶ್ ಬರುತ್ತೆ. ಓಕೆ. ಇದರಲ್ಲಿ ಮಾರ್ಬಲ್ ಬೇಕಂತ ಹೇಳಿದ್ರೆ ಆನೆಕ್ಸ್ ಮಾರ್ಬಲ್ ಬೇಕಂತ ಹೇಳಿದ್ರು ಹಾಕೊಳ್ಬೋದು, ಯಾವ ಕ್ವಾಲಿಟಿ ಮಾರ್ಬಲ್ ಬೇಕಂತ ಹೇಳಿದ್ರು ಹಾಕೊಳ್ಬೋದು ಸರ್. ಓಕೆ, ಇದು ಯಾವ್ದು ಸರ್ ಇದು? ಇದು ನೋಡಿ ಸರ್, ತುಂಬಾ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಟೋಟಲ್ ರಬ್ಬರ್ ವುಡ್ ಯೂಸ್ ಮಾಡಿದೀವಿ. ಅದೇ ತರ ಬೇಸ್ ನೋಡ್ಬೋದು, ಒಳ್ಳೆ ಕ್ವಾಲಿಟಿ ಬೇಸ್ ಯೂಸ್ ಮಾಡಿದೀವಿ. ಕಾಂಪೋಸಿಟ್ ಮಾರ್ಬಲ್ ಯೂಸ್ ಮಾಡಿದೀವಿ ತುಂಬಾ ಇದೆ ಸರ್, ತುಂಬಾ ಸರ್. ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್. ಇದರಲ್ಲಿ ಮಲ್ಟಿಪಲ್ ಕಲರ್ಸ್, ಯಾವ ಕಲರ್ ಬೇಕಂತ ಹೇಳಿದ್ರು ನಾವು ಮಾಡ್ಕೊಡ್ತೀವಿ. ಇದರಲ್ಲಿ ಬ್ಲೂ, ಗ್ರೀನ್, ವೈಟ್, ಯಾವ ಕಲರ್ ಕಸ್ಟಮರ್ ಸೋಫಾ ಯೂಸ್ ಮಾಡ್ತಾ ಇದ್ದಾರೆ ಅದೇ ಕಲರ್ ಯೂಸ್ ಮಾಡ್ಕೊಡಿ ಅಂತ ಹೇಳಿದ್ರೆ ಆ ತರ ಮಾಡ್ಕೊಡ್ತೀವಿ. ಇದರಲ್ಲಿ 4th ಇಯರ್ಸ್ 6th ಇಯರ್ಸ್ ಯಾವ್ದು ಬೇಕಂತ ಹೇಳಿದ್ರು ಮಾಡ್ಕೊಡ್ತೀವಿ. ತುಂಬಾ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದೀವಿ ಇದರಲ್ಲಿ. ನೋಡಬಹುದು. ಏನ್ ಸರ್, ಎರಡು ಕಣ್ ಸಾಲದು ಈ ಒಂದೆಲ್ಲ ನೋಡ್ಬೇಕಂತಂದ್ರೆ ಮುಖದ ಮೇಲೆ ಆಟೋಮೆಟಿಕ್ ಆಗಿ ಸ್ಮೈಲ್ ಕೂಡ ಬರ್ತಾ ಇದೆ. ಆಮೇಲೆ ಪ್ಲಸ್ ನೋಡ್ಬೋದು. ಏನ್ ಸರ್ ಇದು? ಪ್ರೀಮಿಯಂ ಆಕ್ಚುಲಿ ಸರ್. ಇದು ನೋಡ್ಬೋದು ಸರ್, ಈ ಚೇರ್ ನೋಡ್ಬೋದು. ಇದು ಪೂರ್ತಿ ಚೆಸ್ಟರ್ ವರ್ಕ್ ಇಲ್ಲಿ ಯೂಸ್ ಮಾಡಿರೋದು. ಅದೇ ತರ ಇದು ಪೂರ್ತಿ ಪಾಲಿಯಸ್ಟರ್ ಪಾಲಿಶ್ ಯೂಸ್ ಮಾಡಿದೀವಿ. ಲೆಗ್ಸ್ ನೋಡ್ಬೋದು, ತುಂಬಾ ಒಳ್ಳೆ ಕ್ವಾಲಿಟಿ ಲೆಗ್ಸ್ ಯೂಸ್ ಮಾಡಿದೀವಿ. ಇದ್ರದ್ದು ಬೇಸ್ ತುಂಬಾ ಒಳ್ಳೆ ಬೇಸ್ ಸರ್, ನೋಡ್ಬೋದು ಸರ್. ಬೇಸ್ ತೋರಿಸ್ತೇನೆ. ನೋಡಿ, ಲಕ್ಸುರಿ ಸರ್, ಲಕ್ಸುರಿ ಪ್ಲಸ್ ಇದು ಪೂರ್ತಿ ಏನ್ ಲೋಗೋ ಯೂಸ್ ಮಾಡಿದೀವಿ. ಅದು ನೋಡಿ ಎಷ್ಟು ಪ್ರೀಮಿಯಂ ಕಾಣಿಸ್ತಾ ಇದೆ. ಸೂಪರ್ ಸರ್, ಸೂಪರ್. ಇನ್ನು ತುಂಬಾ ಇದೆ ವೀಕ್ಷಕರೇ, ನೋಡ್ಬೋದು ಇಲ್ಲೆಲ್ಲ. ಮತ್ತೆ ಇಲ್ಲಿ ಕೂಡ ನೋಡ್ಬೋದು ಸರ್. ಇದು ಲೈಕ್ ಯಾವ ತರ ಸರ್? ಇದು ಯಾವ ತರ ಬರುತ್ತೆ ಇದು ಸರ್? ಇದು ನೋಡಿ, ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್. ಇದು ಇದೆ ಸರ್, ತುಂಬಾ ಹೆವಿ ಇದೆ. ತುಂಬಾ ಹೆವಿ ಸರ್, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಅದೇ ತರ ಇದು 4th ಇಯರ್ 6th ಇಯರ್ ಯಾವ ತರ ಬೇಕಂತ ಹೇಳಿದ್ರು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇದು ಟೋಟಲ್ ರಬ್ಬರ್ ವುಡ್ ಯೂಸ್ ಮಾಡಿರೋದು. ಅದೇ ತರ ರಬ್ಬರ್ ವುಡ್ ಅಲ್ಲಿ, ಟೀ ಕುಡ್ ಅಲ್ಲಿ, ನಿಮ್ಗೆ ಬೇರೆ ಯಾವ ವುಡ್ ಅಲ್ಲೂ ಬೇಕಂತ ಹೇಳಿದ್ರು ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್. ಓಕೆ. ಇನ್ನೊಂದು ಪ್ರಶ್ನೆ ಇದೆ. ಈಗ ಲೈಕ್ ಬೆಂಗಳೂರದವ್ರಿಗೆ ಏನಾದ್ರು ಲೈಕ್ ಡಿಸ್ಕೌಂಟ್ ಅಥವಾ ಡಿಸ್ಕೌಂಟ್ ಕೊಟ್ಟಿದ್ದೀರಾ ಆಲ್ಮೋಸ್ಟ್? ಲೈಕ್ ಡೆಲಿವರಿ ಬಂದಾಗ ಯಾವ ತರ ಸರ್? ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ ಕೊಡ್ತೀವಿ ಸರ್. ಹೌದಾ? ಹಾ ಸರ್, ಬೆಂಗಳೂರು ಫುಲ್ ಫ್ರೀ ಡೆಲಿವರಿ. ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ. ಸೂಪರ್ ಸರ್, ಸೂಪರ್. ನೆಕ್ಸ್ಟ್ ಅದೊಂದು ಯಾಕೋ ಕಣ್ಣು ಹೊಳಿತಾ ಇದೆ ನಂದು, ಆ ಸೆಟ್ ಚೇರು ಸರ್. ನೋಡಿ, ಇದನ್ನು ತುಂಬಾ ಪ್ರೀಮಿಯಂ ಸರ್. ನೋಡಿ, ಈ ಇನ್ಲೇ ವರ್ಕ್ ನೋಡ್ಬೋದು, ಈ ಸ್ಟಿಚಿಂಗ್ ವರ್ಕ್ ನೋಡ್ಬೋದು. ಇದು ಕುಲ್ಟಿಂಗ್ ಏನ್ ಮಾಡಿದೀವಿ ಅದು ಕೆಳಗಡೆ ಬೇಸ್ ನೋಡಿ ಸರ್, ತುಂಬಾ ಯೂನಿಕ್ ಇದೆ. ಇದರಲ್ಲಿ ಎಷ್ಟು ಯೂನಿಕ್ ಇದೆ ಅಂತ ಹೇಳಿದ್ರೆ ವಿತ್ ಆರ್ಮ್ರೆಸ್ಟ್ ಸಿಗುತ್ತೆ ಇದರಲ್ಲಿ. ತುಂಬಾ ಕಂಫರ್ಟೇಬಲ್, ಒಳ್ಳೆ ಸೈಜ್, ಯಾವುದು ಚಿಕ್ಕ ಸೈಜ್ ಅಲ್ಲ ಸರ್, ಒಳ್ಳೆ ಸೈಜ್ ಯೂಸ್ ಮಾಡಿದೀವಿ. ಫ್ಯಾಬ್ರಿಕ್ ನೋಡ್ಬೋದು, ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಆ ತರ ಫ್ಯಾಬ್ರಿಕ್ ಯೂಸ್ ಮಾಡಿದೀವಿ. ಕ್ವಾಲಿಟಿ ನೋಡ್ಬೋದು. ಸೂಪರ್ ಸರ್, ಸೂಪರ್. 1 मिनट पास करो जरा थोड़ा. ಓಕೆ ಸರ್, ಈಗ ತೋರಿಸಿದ್ರಿ. ಇದು ಯಾಕೆ ಈ ತರ ಇದೆ ಸರ್? ಇದು ಸರ್ ಇದ್ರ ಮೇಲ್ಗಡೆ ಮಾರ್ಬಲ್ ಬರುತ್ತೆ. ಮಾರ್ಬಲ್ ಬರುತ್ತೆ. ಓಕೆ. ಇದರಲ್ಲಿ ಯಾವ ತರ ಆನೆಕ್ಸ್ ಮಾರ್ಬಲ್ ಬೇಕಂದ್ರೂ ಹಾಕೊಳ್ಬಹುದು. ಅದೇ ತರ ನೀವು ಕಾಂಪೋಸಿಟ್ ಮಾರ್ಬಲ್ ಯಾವ ಬೇಕಾದ್ರೂ ಮಾರ್ಬಲ್ ಬೇಕಂದ್ರೂ ನಾವು ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತೇವೆ. ಸೊ ಸ್ವಲ್ಪ ಬೇಸ್ ಏನ್ ಸರ್ ಇದು? ಬೇಸು ಇಲ್ಲಿ ತೋರಿಸಿ. ಟೋಟಲ್ ಟೀ ಕುಡ್ ಸರ್. ಓಕೆ. ಇದು ಎಲ್ಲ ಪೂರ್ತಿ ಪಾಲಿಸ್ಟರ್ ಪಾಲಿಶ್ ಸರ್. ಏನ್ ಸರ್ ಇದು? ಇದರಲ್ಲಿ ಲೈಕ್ ಏನು ಲೈಕ್ ಚೇಂಜ್ ಮಾಡಕ್ಕಾಗತ್ತಾ ಡಿಸೈನ್ಸ್? ಡಿಸೈನ್ಸ್ ಏನ್ ಬೇಕಂದ್ರೂ ಚೇಂಜ್ ಮಾಡಬಹುದು. ಓಕೆ, ನೋ ಪ್ರಾಬ್ಲಮ್. ಮತ್ತೆ ಸರ್ ನೆಕ್ಸ್ಟ್ ನೋಡಬಹುದು ಸರ್. ಇದು ನಿಮ್ಗೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಡೈನಿಂಗ್ ಟೇಬಲ್ಸ್. ಇದೆಲ್ಲ 6 ಚೇರ್ ಡೈನಿಂಗ್ ಟೇಬಲ್ಸ್. ಇದ್ರದ್ದು ಪ್ರೈಸ್ ನೀವು ಗೆಸ್ಸೇ ಮಾಡಕ್ಕಾಗಲ್ಲ ಸರ್, ಅಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೂಪರ್. ವೀಕ್ಷಕರೇ, ನೀವು ಹೇಳ್ಬೋದು ಎಷ್ಟು ಪ್ರೈಸ್ ಇರಬಹುದು ಅಂತ ಅವರೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೇಕು. ಸೂಪರ್. ಓಕೆ. ನೋಡಿ, ಆಕ್ಚುಲಿ ನಾನು ಪ್ರೈಸ್ ತೋರ್ಸಲ್ಲ, ಅವರೇ ಹೇಳ್ಬೇಕು ಯಾವ ತರ ಪ್ರೈಸ್ ಏನಿದೆ ಅಂತ ಹೇಳ್ಬಿಟ್ಟು. ಎಷ್ಟಿರ್ಬೋದು ಅಂತ ಅಂದಾಜು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ ಸರ್. ಏನ್ ಸರ್ ಇದು? ಅಲ್ಲಿ ನೋಡಿದ್ರು, ಇಲ್ಲಿ ನೋಡಿದ್ರು, ಎಲ್ಲಿ ಹೋದ್ರು ಪ್ರೀಮಿಯಂ ಪ್ಲಸ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗತ್ತೆ ಅಂತ ಸರ್. ಯಾರು ಕಮೆಂಟ್ ಮಾಡಿ ಒಳ್ಳೆ ಪ್ರೈಸ್, ಕರೆಕ್ಟ್ ಪ್ರೈಸ್ ಹೇಳ್ತಾರೆ ಅವ್ರಿಗೆ ಒಂದು ಗಿಫ್ಟ್ ಕೊಡೋಣ ಸರ್. ಗಿಫ್ಟ್ ಕೊಡೋಣ? ಓಕೆ, ಖಂಡಿತ. ಸೂಪರ್. ಇದು ಡೈನಿಂಗ್ ಟೇಬಲ್ ಪ್ರೈಸ್ ಗೆಸ್ ಮಾಡಿದ್ರೆ ಕಸ್ಟಮರ್ ಗೆ ಒಂದು ಗಿಫ್ಟ್ ಸರ್. ಓಕೆ. ನೆಕ್ಸ್ಟ್ ನೋಡ್ಬೋದು ಸರ್. ಇದು 4 ಚೇರ್ ಡೈನಿಂಗ್ ಟೇಬಲ್.
ಇದು ನೋಡಿ ಇನ್ಲೇ ವರ್ಕ್ ತುಂಬಾ ಒಳ್ಳೆ ಕ್ವಾಲಿಟಿ. ಇದು ಲೈಕ್ 4 ಮೆಂಬರ್ಸ್ ಫ್ಯಾಮಿಲಿವರೆಗೆ ಹೌದು ಒಂದು ಅಫೋರ್ಡಬಲ್ ಪ್ರೈಸ್ ನಲ್ಲಿ ಸಿಗುತ್ತೆ. ಅದು ತುಂಬಾ ಹೊಳಿತಾ ಇದೆ ನನಗೆ. ಏನ್ ಸರ್ ಇದು ಕಾರ್ವಿಂಗ್ಸ್? ಇದು ನೋಡಿ ಸ್ಟ್ರೇಟ್ ಲೈನ್, ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್. ಇದು ಟೋಟಲ್ ರಬ್ಬರ್ ವುಡ್ ಅಲ್ಲಿ ಮಾಡಿರೋದು. ಇದರಲ್ಲಿ 4 ಚೇರ್ 6 ಚೇರ್ ಏನ್ ಬೇಕಂತ ಹೇಳಿದ್ರು ಮಾಡ್ಕೊಡ್ತೇವೆ ಸರ್. ಓಕೆ, ಇನ್ನು ತುಂಬಾ ಇದೆ ವೀಕ್ಷಕರೇ ಡೈನಿಂಗ್ ಟೇಬಲ್ಸ್ ನಲ್ಲಿ, ಒಂದಕ್ಕಿಂತ ಒಂದು ಹಾಗೆ ಇದೆ. ಸೊ ನಾವೇನ್ ಮಾಡೋಣ ಸರ್, ಡೈನಿಂಗ್ ಟೇಬಲ್ ಈಗ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಹೌದು ಸರ್, ಹೇಳಿದೀವಿ. ಡೈನಿಂಗ್ ಟೇಬಲ್ಸ್ ಎಲ್ಲ ತೋರಿಸಿದೀವಿ ಆಲ್ಮೋಸ್ಟ್. ಇವಾಗ ಬೆಡ್ಸ್ ಮತ್ತೆ ಬೇರೆ ವಸ್ತು ಏನಿದೆ ಅದೆಲ್ಲ ತೋರ್ಸೋಣ. ಓಕೆ ಸರ್, ಡೈನಿಂಗ್ ಟೇಬಲ್ ಆಯ್ತು, ಸೋಫಾ ಕೂಡ ಹೇಳಿದ್ವಿ. ನೆಕ್ಸ್ಟ್ ಯಾವ್ದು ಸರ್ ಈಗ? ಸರ್ ನೆಕ್ಸ್ಟ್ ಬೆಡ್ ತೋರಿಸ್ತಾ ಇದೀವಿ. ಪ್ರೀಮಿಯಂ ಬೆಡ್, ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಪ್ರೀಮಿಯಂ ಬೆಡ್ ಇದೆ. ಇದೇ ತರ ಕೆಲವು ಸ್ಟೋರೇಜ್ ಇದೆ, ವಿತೌಟ್ ಸ್ಟೋರೇಜ್ ಇದೆ. ಇದೇ ತರ ಇದು ನೋಡಿ, ಇದು ವಿತ್ ಹೈಡ್ರಾಲಿಕ್ ಸ್ಟೋರೇಜ್ ಬರುತ್ತೆ. ಓಹೋ 4 ಕಂಪಾರ್ಟ್ಮೆಂಟ್ಸ್, 3 ಕಂಪಾರ್ಟ್ಮೆಂಟ್ಸ್ ಇದೆ. 3 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಓಕೆ, ಅದೇ ತರ ನೋಡ್ಬೋದು, ಇದರಲ್ಲಿ ಹೆಡ್ ಸ್ಟೋರೇಜ್ ಕೂಡ ಬರುತ್ತೆ. ಈ ತರ ಲೈಕ್ ಇದು ಕೂಡ ಕೊಟ್ಟಿದ್ದೀರಾ ನೀವು? ಹೌದು, ಹೆಡ್ Compartments ಸ್ಟೋರೇಜ್, ಅದರಲ್ಲಿ ಕಂಪಾರ್ಟ್ಮೆಂಟ್ ಏನಾದ್ರು ಸ್ಟೋರೇಜ್ ಮಾಡ್ಬೇಕು ಅಂತ ಹೇಳಿದ್ರೆ. ಇದು ಓಹೋ. ಫುಲ್ಲಿ ಅಪೋಲ್ಸ್ಟೆಡ್ ಬೆಡ್. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಆಕ್ಚುಲಿ ನೋಡಿ ಸ್ಟಿಚಿಂಗ್ ವರ್ಕ್ ನೋಡಿ, ವಾವ್. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ತರ ಇದು ಫುಲ್ ಹೈಡ್ರಾಲಿಕ್ಸ್. ಓಕೆ, ಇದರಲ್ಲಿ ಎಷ್ಟೆಲ್ಲ ಇಟ್ಕೋಬಹುದು ನಾವು. ಹೌದು, ಓಕೆ, ಇದು ಫುಲ್ ಹೈಡ್ರಾಲಿಕ್, ಫುಲ್ ಅಪೋಲ್ಸ್ಟಿ ಬೆಡ್ಸ್. ಅದೇ ತರ ಇದು ನೋಡಬಹುದು, ಟೋಟಲ್ ರಬ್ಬರ್ ವುಡ್. ಇದರಲ್ಲಿ ವುಡ್, ಟೋಟಲ್ ರಬ್ಬರ್ ವುಡ್, ಸಾಲಿಡ್ ವುಡ್ ಅಲ್ಲಿ ಬೆಡ್. ತುಂಬಾ ಸ್ಮೂತ್ ಆಗಿ ನೈಸ್ ಆಗಿ ಕ್ರೇವಿಂಗ್ಸ್ ಕೂಡ ಆಗಿದೆ. ವುಡ್ ಕಾರ್ವಿಂಗ್ ಅಂತ ಏನ್ ಹೇಳ್ತೀವಲ್ಲ ನಾವು, ನೋಡ್ಬೋದು ಯಾವ ತರ ಆಗಿದೆ ಅಂತ. ಇಲ್ಲಿ ಮುಂದೆ ಬಂದು ತೋರಿಸ್ತೀನಿ ನೋಡಿ ನಿಮ್ಗೆ, ನೋಡ್ಬೋದು. ಓಕೆ ಸರ್, ನೆಕ್ಸ್ಟ್ ನೋಡ್ಬೋದು ಸರ್, ಇದೂನು ಫುಲ್ಲಿ ಅಪೋಲ್ಸ್ಟೆಡ್ ಬೆಡ್. ಇದು ಕಲರ್ ನೋಡಿ, ತುಂಬಾ ಒಳ್ಳೆ ಕಲರ್ ಯೂಸ್ ಮಾಡಿದೀವಿ. ಅದೇ ತರ ಚೆಸ್ಟರ್ ವರ್ಕ್ ನೋಡ್ಬೋದು. ಇದು ರ್ಯಾಡೋ ತರ ಕಾಣಿಸುತ್ತೆ, ಅದಕ್ಕೆ ರ್ಯಾಡೋ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಹಾ ಸರ್, ಇದು ಕೂಡ ಇದರಲ್ಲಿ ಕೂಡ ಇದೆನಾ ಲೈಕ್ ಇದು ಹಾಫ್ ಹೈಡ್ರಾಲಿಕ್ ಬರುತ್ತೆ ಇದು. ಅದೇ ತರ ಹಾಫ್ ಹೈಡ್ರಾಲಿಕ್ ಮ್ಯಾನ್ಯುವಲ್ ಸ್ಟೋರೇಜ್ ಬರುತ್ತೆ. ಇದರಲ್ಲಿ ಕಲರ್ ಕಸ್ಟಮೈಸೇಷನ್ ಆಪ್ಷನ್ ಇದೆ. ಕಿಂಗ್ ಸೈಜ್, ಕ್ವೀನ್ ಸೈಜ್, ಯಾವ್ದೇ ಕಲರ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಅದೇ ತರ ಕಾರ್ವಿಂಗ್ ಡಿಸೈನ್ ಅಲ್ಲಿ ಇದೆ. ಮಹಾರಾಜ ಬೆಡ್. ಇದ್ರಲ್ಲೂ ವಿತ್ ಸ್ಟೋರೇಜ್ ಇದೆ, ವಿತ್ ಮ್ಯಾನ್ಯುವಲ್ ಸ್ಟೋರೇಜ್ ಇದೆ ಇದು. ಅದೇ ತರ ಇದು ನೋಡಬಹುದು, ಇದು ಫುಲ್ ಸಾಲಿಡ್ ವುಡ್ ಬೆಡ್. ಇದು ನೋಡಿ ಕ್ಲಾಸಿಕ್ ಆಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ವೇಟ್ ತುಂಬಾ ಇರುತ್ತಲ್ಲ ಸರ್. ಸೈಡ್ ನಲ್ಲಿ ಇದೆನಾ ಸರ್ ಇದಕ್ಕೆ? ಸೈಡ್ ಅಲ್ಲಿ ಬಂದ್ಬಿಟ್ಟು ಇದು ಮ್ಯಾನ್ಯುವಲ್ ಸ್ಟೋರೇಜ್ ಯೂಸ್ ಮಾಡಿದೀವಿ. ಇದು ಯಾವ ತರ ಅಂತ ಹೇಳಿದ್ರೆ 2 ಡ್ರಾವರ್ಸ್ ಬರುತ್ತೆ ಒಂದ್ ಕಡೆ ಬಂದ್ಬಿಟ್ಟು ಮ್ಯಾಟ್ರೆಸ್ ಎತ್ತಿ ಮ್ಯಾನ್ಯುವಲ್ ಲಿಫ್ಟಿಂಗ್ ಮಾಡ್ಕೊಳ್ಬೇಕು, ಆ ತರ ಬರುತ್ತೆ. ಇದು ಎಲ್ಲ ಬಂದ್ಬಿಟ್ಟು ನಮ್ದು ಬೆಡ್ಸ್ ಏನ್ ಯೂಸ್ ಮಾಡ್ತೀವಿ ಅದ್ರಲ್ಲಿ ಟೋಟಲ್ ಪ್ಲೈವುಡ್ ಯೂಸ್ ಮಾಡ್ತೀವಿ ಸ್ಟೋರೇಜ್ ಗೋಸ್ಕರ. ಮತ್ತೆ ಇದ್ರಲ್ಲಿ ರಬ್ಬರ್ ವುಡ್ ಯೂಸ್ ಮಾಡ್ತೀವಿ, ಟೀಕ್ ವುಡ್ ಯೂಸ್ ಮಾಡ್ತೀವಿ. ಯಾವ್ದೇ ತರ ಪಾರ್ಟಿಕಲ್ ಬೋರ್ಡ್ ಮತ್ತೆ MDF ಇದು ಯಾವ್ದು ಯೂಸ್ ಮಾಡಲ್ಲ. ಇದು ಚೀಪ್ ಏನೇನಿದೆ ಯಾವ್ದು ಯೂಸ್ ಮಾಡಲ್ಲ ಸರ್, ಎಲ್ಲ ಪ್ರೀಮಿಯಂ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿದೇ ಯೂಸ್ ಮಾಡೋದು. ನೋಡ್ಬೋದು ವೀಕ್ಷಕರೇ, ಅದನ್ನ ಈ ತರ ಒಂದು ಬೆಡ್ ನೋಡ್ಬೋದು. ವೆರೈಟೀಸ್ ಮೇಲೆ ವೆರೈಟೀಸ್. ಏನ್ ಸರ್ ಇದು? ಓಕೆ, ನೆಕ್ಸ್ಟ್ ಇದು ಬಂದ್ಬಿಟ್ಟು ನೋಡ್ಬೋದು. ನೆಕ್ಸ್ಟ್ ಇದು ಯಾವ್ದು ಸರ್ ಇದು? ಸರ್ ಇದನ್ನು ಟೋಟಲ್ ಹೈಡ್ರಾಲಿಕ್ ಬೆಡ್. ಇದರಲ್ಲಿ ಯಾವ ತರ ಅಂತ ಹೇಳಿದ್ರೆ ಏಷ್ಯನ್ ಪೇಂಟ್ ಯೂಸ್ ಮಾಡಿರೋದು. ಪೇಂಟ್ ಯೂಸ್ ಮಾಡಿದಾರ? ಇದು ಪೇಂಟ್ ಯೂಸ್ ಮಾಡಿದೀವಿ. ಇದು ಕ್ವಾಲಿಟಿ ನೋಡ್ಬೋದು, ತುಂಬಾ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದೀವಿ. ಅದೇ ತರ ಇದರಲ್ಲಿ ಸೇಮ್ ಮ್ಯಾಚಿಂಗ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಯೂಸ್ ಮಾಡಿದೀವಿ. ಓಕೆ, ಸೊ ಮತ್ತೆ ಮ್ಯಾಟ್ರೆಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಹಾಗೆ ಸರ್, ಮ್ಯಾಟ್ರಸಸ್ ನಮ್ಮ ಹತ್ರ ಕೊರ್ಲಾನ್ ಕಂಪನಿದು ಇದೆ, ರೀಪೋಸ್ ಕಂಪನಿದು ಇದೆ. ಮತ್ತೆ ನಮ್ದು ಸ್ಪ್ರಿಂಗ್ ಮ್ಯಾಟ್ರಸ್, ಫಾರ್ಮ್ ಮ್ಯಾಟ್ರಸ್ ಅಂಡ್ ಲ್ಯಾಟೆಕ್ಸ್ ಮ್ಯಾಟ್ರಸ್, ಎಲ್ಲಾ ಟೈಪ್ಸ್ ಆಫ್ ಮ್ಯಾಟ್ರಸ್ ನಮ್ಮ ಹತ್ರ ಸಿಗುತ್ತೆ ಸರ್. ಓಕೆ ಸರ್, ಪ್ಲಸ್ ಇಲ್ಲಿ ಬೀನ್ ಬ್ಯಾಗ್ಸ್ ಕೂಡ ಇದೆ ನೋಡ್ಬೋದು. ಓಕೆ, ಅದೇ ತರ ನೋಡ್ಬೋದು ಸರ್. ಟಿವಿ ಇದು LED ಸ್ಟ್ಯಾಂಡ್ ಅಲ್ಲೂ ನಿಮ್ಗೆ ತುಂಬಾ ವೆರೈಟೀಸ್ ಸಿಗುತ್ತೆ. ಇದು ಸ್ಮಾಲ್ LED ಬರುತ್ತೆ. ಅದೇ ತರ ನೀವು ನೋಡ್ಕೊಬಹುದು, ಇದು 6 ಫೀಟ್ ಬೈ 6 ಫೀಟ್ ಬರುತ್ತೆ. ಅದೇ ತರ ಇದೂನು 6 ಫೀಟ್ ಬೈ 6 ಫೀಟ್ ಬರುತ್ತೆ. ಓಕೆ, ಇದು 7 ಫೀಟ್ ಬೈ 6 ಫೀಟ್ ಬರುತ್ತೆ. ಕಂಪ್ಲೀಟ್ ಲೈಕ್ ಪ್ರೀಮಿಯಂ ಸರ್. ಇದು ನೋಡಿ ತುಂಬಾ ಪ್ರೀಮಿಯಂ. ಇದು ಆದ ತಕ್ಷಣ ಅದ್ರದ್ದು ಹಾಲ್ದು ಲುಕ್ ತುಂಬಾ ಚೇಂಜ್ ಆಗ್ಬಿಡುತ್ತೆ. ಮತ್ತೆ ಇಲ್ಲಿ LED ಲೈಟ್ಸ್ ಕೂಡ ಇಲ್ಲಿ ಕೊಟ್ಟಿದ್ರಲ್ಲ ನೀವು? ಹೌದು, ಆ LED ಲೈಟ್ಸ್ ಬಂದ್ಬಿಟ್ಟು ಅಟ್ಯಾಚ್ ಮಾಡ್ಕೊಬಹುದು. ಮತ್ತೆ ಇದು ಪ್ರೊಫೈಲ್ ಸ್ಟೋರೇಜ್ ಯೂಸ್ ಮಾಡಿದೀವಿ, ನೋಡ್ಬೋದು. ಓಕೆ, ಸಾಫ್ಟ್ ಕ್ಲೋಸರ್ ಬರುತ್ತೆ. ಕ್ವಾಲಿಟಿ ಎಲ್ಲ ತುಂಬಾ ಪ್ರೀಮಿಯಂ ಬರುತ್ತೆ ಸರ್. ಒಂದೊಂದು ಎಲ್ಲ ತೋರ್ಸಕ್ ಆಗಲ್ಲ, ವಿಸಿಟ್ ಮಾಡ್ಲೇಬೇಕಾಗತ್ತೆ. ವ್ಯೂವರ್ಸ್ ನ ಹೇಳ್ತೀವಿ ವಿಸಿಟ್ ಮಾಡಿ ಅಂತ ಹೇಳ್ಬಿಟ್ಟು. ಇದು ನೋಡಿ ತುಂಬಾ ಪ್ರೀಮಿಯಂ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ,
ಆಲ್ಮೋಸ್ಟ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಬರೀ 20-30% ಅಷ್ಟೇ ನೋಡಿದ್ ನಾವು. ಹೌದು ಇನ್ನು ಸರ್. ತುಂಬಾ ಇದೆ. ಸರ್ ನಮ್ಮ ಹತ್ರ ಬರೀ ಸೋಫಾ ಡೈನಿಂಗ್ ಬೆಡ್ಸ್ ಒಂದೇ ಅಲ್ಲ, ಹ. ನಮ್ಮ ಹತ್ರ ಟಿವಿ ಯೂನಿಟ್ಸ್ ಆಗ್ಲಿ, ಮನೆ ವಸ್ತು ಎಲ್ಲ ಟೋಟಲ್ ಶೂರ್ಯಾಕ್ ಆಗ್ಲಿ, ಹ. ಆಫೀಸ್ ಚೇರ್, ಆಫೀಸ್ ಟೇಬಲ್ ಆಗ್ಲಿ, ಮತ್ತೆ ಎಲ್ಲ ಟೋಟಲ್ ವೆರೈಟಿ ಸಿಗುತ್ತೆ ಸರ್ ನಮ್ಮ ಹತ್ರ. ಓಕೆ. ಹಾ ಸೊ ಅದೇ ನಾವ್ ಹೇಳಿದಾಗೆ, ನಾವು ವಿಡಿಯೋ ಮಾಡಿದಾಗೆ ಜಸ್ಟ್ ಒಂದು 20-30% ಅಷ್ಟೇ ನೋಡಿದ್ದು. ಹೌದು ಸರ್. ಇದು ನೋಡ್ಬೋದು ಯಾವ ತರ ಇದೆ ಅಂತ. ಓಕೆ, ಇನ್ನು ತುಂಬಾ ಇದೆ ನೋಡಕ್ ಹೋದ್ರೆ. ಹೌದು ಸೊ ಸರ್. ವಿಡಿಯೋ ಲೆಂತಿ ಆಗತ್ತೆ, ಆ ಕಾರಣದಿಂದ ಒಂದ್ ಸ್ವಲ್ಪ ಏನೇನು ಕಾಣುತ್ತೆ ನಮ್ ಕಣ್ಣಲ್ಲಿ ಅಷ್ಟೇ ನೋಡಿದ್ವಿ ನಾವು. ಹೌದು ಸರ್. ಓಕೆ. ನಮ್ಗೆ ಏನೇನು ವಸ್ತು ತೋರಿಸ್ಬೇಕು ಅನ್ಸಿದೆ ಅದೆಲ್ಲ ತೋರಿಸಿದೀವಿ. ಓಕೆ. ಮಿಕ್ಕಿದು ಕಸ್ಟಮರ್ ಬರ್ಬೇಕು, ಅವ್ರು ಬಂದು ಫೀಲ್ ಮಾಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ತಗೊಂಡ್ರೆ ಜಾಸ್ತಿ ಬೆಟರ್. ಒಂದ್ Okay. ಸಜೆಷನ್ ಏನ್ ಕೊಡ್ತೀನಿ ಅಂತ ಹೇಳಿದ್ರೆ, ನೀವು ಒಳ್ಳೆ ಕ್ವಾಲಿಟಿ ಸೋಫಾ ಪರ್ಚೇಸ್ ಮಾಡಿರ್ಲಿ, ಒಳ್ಳೆ ಕ್ವಾಲಿಟಿ ಫರ್ನಿಚರ್ ಪರ್ಚೇಸ್ ಮಾಡಿದ್ರೆ ವರ್ತ್ ಇರತ್ತೆ ನಿಮ್ಗೆ. ನೀವು ಯಾವ್ದಾದ್ರು ಕಡಿಮೆ ಬೆಲೆದು ಸೋಫಾ ಪರ್ಚೇಸ್ ಮಾಡಿ ಅದು ಕಿತ್ತೋಗಿದ್ರೆ, ಏನಾದ್ರು ಆಗ್ಬಿಟ್ರೆ, ಅದು ತುಂಬಾ ನಿಮ್ಗೆ ಆಕ್ಚುಲಿ ಕುತ್ಕೊಂಡ್ರು ರಿಲ್ಯಾಕ್ಸ್ ಫೀಲ್ ಆಗ್ಬೇಕು ನಿಮ್ಗೆ. ನೀವು ಎಲ್ಲ ಏನಕ್ಕೆ ಮಾಡ್ತೀರಾ? ನಮ್ಗೋಸ್ಕರನೇ ತಾನೇ, ನಾವು ನಮ್ ದೇಹಕ್ಕೋಸ್ಕರ ನಾವು ವರ್ಕ್ ಮಾಡ್ತೀವಿ ಆಕ್ಚುಲಿ ನೋಡಕ್ ಹೋದ್ರೆ. ನಾವು ಕುತ್ಕೊಂಡ್ರೆ, ನಾವು ಮನೆಗ್ ಬಂದ್ರೆ ನಮ್ಗೆ ರಿಲ್ಯಾಕ್ಸ್ ಫೀಲ್ ಆಗ್ಬೇಕು. ಸೋಫಾ ಮೇಲೆ ಕುತ್ಕೊಂಡ್ರೆ ಸೋಫಾ ಇಂದ ಪ್ರೀತಿ ಆಗ್ಬೇಕು, ಬೆಡ್ ಅಲ್ಲಿ ಮಲ್ಕೊಂಡ್ರೆ ಬೆಡ್ ಮೇಲೆ ಪ್ರೀತಿ ಅದೇ ಆಗ್ಬೇಕು, ಕಂಫರ್ಟೇಬಲ್ ಆಗ್ಬೇಕು, ಕಂಫರ್ಟೇಬಲ್ ಅನ್ಸ್ಬೇಕು, ಮನೆಗೆ ಹೋಗ್ತಾ ಇದೀವಿ ರಿಲ್ಯಾಕ್ಸ್ ಫೀಲ್ ಆಗ್ಬೇಕು ಅಂತ. ಐ ಲವ್ ಇಟ್ ಅಂತ ಹೇಳ್ಬೇಕು ಆಕ್ಚುಲಿ ಹಂಗಂದ್ರೆ. ಸೊ ಅದೇ ಈಗ ಮನೆಯಲ್ಲಿ ಕೂಡ ಹೆಣ್ಮಕ್ಳು ಕೂಡ ಕೆಲಸ ಮಾಡಿರ್ತಾರೆ, ಮಧ್ಯಾಹ್ನದಲ್ಲಿ ಒಂದ್ ಸ್ವಲ್ಪ ಮಲ್ಕೋಬೇಕು ಅಂತ ಇರ್ತಾರೆ. ಈ ತರ ಲೈಕ್ ಲೋ ಕ್ವಾಲಿಟಿ ತಗೊಂಡ್ರೆ. ಹೌದು ಸರ್. ಇವಾಗ ಕುತ್ಕೊಳಕ್ಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಆತರ ವಸ್ತು ತಗೊಂಡು ಏನು ಪ್ರಯೋಜನ ಇಲ್ಲ. ಒಳ್ಳೆ ವಸ್ತುಗೆ ಇನ್ವೆಸ್ಟ್ ಮಾಡ್ಬೇಕು, ಅದೇ ಒಂದ್ ಸಜೆಷನ್ ಕೊಡ್ತೀನಿ. ಒಳ್ಳೆ ವಸ್ತು ಮೇಲೆ ಇನ್ವೆಸ್ಟ್ ಮಾಡಿ ದುಡ್ಡನ್ನ ಸೇವ್ ಮಾಡಿ. ಆಕ್ಚುಲಿ ದುಡ್ಡು ತುಂಬಾ ಈಸಿಲಿ ಯಾರು ಕೊಡಲ್ಲ, ತುಂಬಾ ಕಷ್ಟದಿಂದ ದುಡಿತೀವಿ. ಆ ದುಡ್ಡನ್ನ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಮೇಲೆ ಹಾಕಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ, ಆಕ್ಚುಲಿ ಅದು ವರ್ತ್ ಇನ್ವೆಸ್ಟ್ಮೆಂಟ್ ಇರುತ್ತೆ ನಿಮ್ಗೆ. ಓಕೆ ಸರ್, ಇನ್ನೊಂದ್ಸಲ ಲಾಸ್ಟ್ ಅಡ್ರೆಸ್ ಒಂದು ಹೇಳಿ. ಮತ್ತೆ ಯಲಹಂಕ ನ್ಯೂ ಟೌನ್ ಇಂದ ಇರ್ಬೋದು, ಎರಡೆರಡು ಶಾಪ್ ಇದೆ ಅಂತ ಹೇಳಿದ್ರಿ ನೀವು. ಹೌದು ಸರ್, ನಮ್ದು 2 ಸ್ಟೋರ್ಸ್ ಇದೆ. ಒಂದು ಯಲಹಂಕ ನ್ಯೂ ಟೌನ್ ಅಲ್ಲಿ ಬರುತ್ತೆ. ಯಲಹಂಕ ನ್ಯೂ ಟೌನ್ ಅಲ್ಲಿ ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲ್ ಪಕ್ಕ ಬರುತ್ತೆ. ಈ ಸ್ಟೋರ್ದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ಮೇನ್ ರೋಡ್, ಇದು ಆವಲಹಳ್ಳಿ ಅಂತ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ವಿಲೇಜ್ ಮಾರ್ಕೆಟ್ ಇದೆ, ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ದು 10,000 ಸ್ಕ್ವೇರ್ ಫೀಟ್ ಅಲ್ಲಿ ಶೋರೂಮ್ ಇದೆ. ಅದೇ ಅಕ್ಕಪಕ್ಕ ಬಂದ್ಬಿಟ್ಟು ಇದು ಬರುತ್ತೆ, ಅಪಾರ್ಟ್ಮೆಂಟ್ಸ್ ಬರುತ್ತೆ. ಒಂದು ವಜ್ರಮ್ ಅಪಾರ್ಟ್ಮೆಂಟ್ ಬರುತ್ತೆ, ಈ ಕಡೆ ನೋಡ್ಬೋದು ಇದು ವಜ್ರಮ್ ಅಪಾರ್ಟ್ಮೆಂಟ್, ಆ ಕಡೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಬರುತ್ತೆ. ಆ ಮಧ್ಯದಲ್ಲಿ ನಮ್ದು ಪ್ರಾಪರ್ಟಿ ಇದೆ, ಇದು ಬಂದ್ಬಿಟ್ಟು ಗ್ಯಾಲಕ್ಸಿ ಫರ್ನಿಚರ್. ಓಕೆ ಸರ್, ಟೈಮಿಂಗ್ಸ್ ಲೈಕ್ 7 days ಇರುತ್ತೆ ಸರ್. ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 10 o'clock ಓಪನ್ ಆಗುತ್ತೆ, ಸಾಯಂಕಾಲ ಬಂದ್ಬಿಟ್ಟು 9 o'clock ಕ್ಲೋಸ್ ಆಗುತ್ತೆ. ಮತ್ತೆ ನಿಮ್ಗೆ ಯಾವುದೇ ತರ ಪ್ರೈಸಿಂಗ್ ಆಗ್ಲಿ, ಯಾವುದೇ ತರ ಇವಾಗ ನಾವು ಎಲ್ಲ ಪ್ರೈಸಸ್ ಹೇಳಕ್ ಆಗಲ್ಲ, ಅಷ್ಟು ವೆರೈಟಿ ತೋರಿಸಿದೀವಿ. ಎಲ್ಲ ಪ್ರೈಸಸ್ ಚೇಂಜು ಆಗ್ತಾ ಇರುತ್ತೆ. ಪ್ರೈಸಸ್ದು ಮತ್ತೆ ಬೇರೆ ಡೀಟೇಲ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ನಮ್ಮ ಟೀಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡುತ್ತೆ. ನಮ್ಮ ಟೀಮ್ದು ನಂಬರ್ ನಾವು ವಿಡಿಯೋದಲ್ಲಿ ಕೊಟ್ಬಿಡ್ತೀವಿ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಪ್ರೈಸಿಂಗ್ ಆಗ್ಲಿ, ಬೇರೆ ಏನಾದ್ರೂ ಆಗ್ಲಿ ಇನ್ಫಾರ್ಮೇಶನ್, ಸೋಫಾ ಮುಖಾಂತರ, ಡೈನಿಂಗ್ ಟೇಬಲ್ಸ್, ಫರ್ನಿಚರ್ದು ಏನಾದ್ರೂ ಇನ್ಫಾರ್ಮೇಶನ್ ಇರಲಿ ನಿಮ್ಗೆ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.